ಆಮೇನ್, ಆಮೇನ್. ಎರಡು ಕೈ ಮೇಲೆ ಎತ್ತಿ ಆಮೇನ್, ಎರಡು ಕೈ ಮೇಲೆ ಎತ್ತಿ ಆಮೇನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಹಾಗೆ ಕುಳಿತುಕೊಳ್ಳೋಣ. ದೇವರು ನಮಗೆ ವಾರಕ್ಕೆ 7 ದಿನಗಳನ್ನು ಕೊಟ್ಟು 6 ದಿನಗಳ ಕಾಲ ನಾವು ಸ್ವಂತ ಕೆಲಸವನ್ನು ಮಾಡಿ, ವಾರದ ಮೊದಲನೇ ದಿನ ಕರ್ತನ ಪುನರುತ್ಥಾನವನ್ನು ಹೊಂದಿರುವಂಥ ಈ ಭಾನುವಾರ ದೇವರನ್ನು ಆರಾಧಿಸುವಂಥ ಒಂದು ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಈ ವಾರದ ಮೊದಲನೇ ದಿನವನ್ನು ದೇವರು ಆಶೀರ್ವದಿಸಲಿ. ಈ ವಾರದ ಮೊದಲನೇ ದಿನದಲ್ಲಿ ಕರ್ತನ ಸನ್ನಿಧಾನಕ್ಕೆ ಬಂದು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ದೇವರ ವಾಕ್ಯವನ್ನು ಕೇಳಲಿಕ್ಕಿರುವಂಥ ನಮ್ಮೆಲ್ಲರಿಗೆ ಈ ವಾರವನ್ನು ದೇವರು ಆಶೀರ್ವದಿಸಿಕೊಡಲಿ. ಈ ವಾರದಲ್ಲಿ ನಾವೆಲ್ಲೆಲ್ಲಿ ಹೋಗ್ತೀವೋ, ಎಲ್ಲೆಲ್ಲಿ ಬರ್ತೀವೋ, ನಮ್ಮ ಸುತ್ತಲೂ ದೇವರು ತನ್ನ ದೂತರನ್ನ ದಂಡಿಲಿಸಿ ಕಾವಲಾಗಿದ್ದು ದಂಡಿಲಿಸಿ ನಮ್ಮೆಲ್ಲರನ್ನ ಕಾಪಾಡಲಿ. ಈ ವಾರದಲ್ಲಿ ನಾವು ಕೈ ಹಾಕುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸಲಿ. ದೇವರ ದಯೆ, ದೇವರ ಕೃಪೆ, ದೇವರ ಕರುಣೆ ದೇವರು ನಮಗೆ ಏರಳವಾಗಿ ಅನುಗ್ರಹಿಸಲಿ. ಆಮೇನ್, ಆಮೇನ್. ಇವತ್ತು ಬಂದಿರುವಂಥ ನಾವೆಲ್ಲರೂ ಸತ್ಯವೇದವನ್ನು ತೆಗೆದು ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯವನ್ನು ಈ ಸಮಯದಲ್ಲಿ ಓದ್ಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಾಕ್ಯದಿಂದ 4 ವಾಕ್ಯದವರೆಗೂ ಈ ಸಮಯದಲ್ಲಿ ಓದ್ಕೊಳ್ಳೋಣ. ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್ ಚಾಪ್ಟರ್ 2 verses 1 to 4. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೂ ಈ ಸಮಯದಲ್ಲಿ ನಾವು ಓದಿದ್ದೀವಿ. ನಾವು ಈಗಾಗಲೇ ಗ್ರೂಪಲ್ಲಿ ನಾವು ಬ್ಯಾನರನ್ನು ನೋಡಿದ್ದೀವಿ. ಪಂಚಶತಮ ದಿನದ ಆರಾಧನೆ ಇವತ್ತು ಅಂಥೇಳಿ. ಏನು ಪಂಚಶತಮ ದಿನ ಅಂಥೇಳಿ ಇವತ್ತಿನ ವಾಕ್ಯ ಭಾಗದಲ್ಲಿ ನಾವು ಧ್ಯಾನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಇಸ್ರಾಯೇಲ್ ದೇಶದಲ್ಲಿ ಟೋಟಲ್ ಎಷ್ಟು ಹಬ್ಬಗಳನ್ನು ಆಚರಣೆ ಮಾಡ್ತಾಯಿದ್ರು? ಯಾರಿಗಾದ್ರೂ ಗೊತ್ತಾ? ಇಸ್ರಾಯೇಲ್ ದೇಶದಲ್ಲಿ ಎಷ್ಟು ಹಬ್ಬಗಳಿದ್ದವು? ಎಷ್ಟು ಹಬ್ಬ ಇತ್ತು? ಇಸ್ರಾಯೇಲ್ ದೇಶದಲ್ಲಿ ಎಷ್ಟು ಹಬ್ಬಗಳನ್ನು ಆಚರಣೆ ಮಾಡ್ತಾಯಿದ್ರು? ಇಸ್ರಾಯೇಲ್ ದೇಶದಲ್ಲಿ ಪೂರ್ತಿಯಾಗಿ 7 ಹಬ್ಬಗಳನ್ನು ಆಚರಣೆನ ಮಾಡ್ತಾಯಿದ್ರು. ಎಷ್ಟು ಹಬ್ಬ? 7 ಹಬ್ಬಗಳು. ಈ 7 ಹಬ್ಬಗಳಲ್ಲಿ 4ನೇ ಹಬ್ಬನೇ ಪಂಚಶತಮ ದಿನದ ಹಬ್ಬ. ನಾವು 7 ಹಬ್ಬಗಳನ್ನು ಒಂದ್ಸಾರಿ ನಾವು ನೋಡೋದಾದರೆ, ಹಬ್ಬ ಪ್ರಾರಂಭ ಆಗೋದು ಮೊದಲನೇ ತಿಂಗಳಿನ 14ನೇ ದಿನದಲ್ಲಿ. ಮೊದಲನೇ ಹಬ್ಬ ಏನು? ಮೊದಲನೇ ಹಬ್ಬ ಯಾವುದು? ಪಸ್ಕಾ ಹಬ್ಬ. ಪಸ್ಕಾ ಹಬ್ಬ ಅಂತಂದ್ರೆ ಮರಣ ನಮ್ಮ ಮನೆಯನ್ನ ಪ್ರವೇಶ ಮಾಡದ ಹಾಗೆ ಒಂದು ಕುರಿಯನ್ನ ಕೊಯ್ದು ಅದರ ರಕ್ತವನ್ನ ಮನೆ ಬಾಗಿಲಿಗೆ ಪ್ರೋಕ್ಷಿಸಿ ಆ ರಾತ್ರಿನೇ ಆ ಕುರಿ ಮಾಂಸವನ್ನ ಪೂರ್ತಿಯಾಗಿ ತಿನ್ನುವಂತ ಒಂದು ಹಬ್ಬ. ಯಾಕೆ ಅಂತಂದ್ರೆ, ಐಗುಪ್ತ ದೇಶದಿಂದ ಇಸ್ರಾಯೇಲರು ಹೊರಗಡೆ ಬರುವಾಗ ಫರೋಹನು ಐಗುಪ್ತ ದೇಶದವರನ್ನ ಸುಲಭವಾಗಿ ಹೊರಗಡೆ ಬರಲಿಕ್ಕೆ ಬಿಡಲಿಲ್ಲ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರು ಸುಮಾರು 440 ವರ್ಷಗಳ ಕಾಲ 400 ವರ್ಷಗಳ ಕಾಲ ಅವರು ದಾಸರಾಗಿದ್ರು. ಅವರು 400 ವರ್ಷಗಳ ಕಾಲ ದಾಸರಾಗಿದ್ದಂಥ ಕಾರಣ ಆ ಐಗುಪ್ತ ದೇಶದ ರಾಜನಾಗಿರುವಂಥ ಫರೋಹನು ಇಸ್ರಾಯೇಲರನ್ನು ಸುಲಭವಾಗಿ ಬಿಡಲಿಲ್ಲ. ಅದಕ್ಕೆ ದೇವ್ರೇನು ಮಾಡ್ತಾರೆ? ಒಂದು ಮರಣದ ಆತ್ಮವನ್ನು ಕಳಿಸ್ಕೊಡ್ತಾರೆ. ಆ ಮರಣದ ಆತ್ಮ ಬಂದಾಗ
ಇಸ್ರಾಯೇಲ್ ಜನರಿಗೆ ಆ ಮರಣ ಉಂಟಾಗಬಾರ್ದು ಅಂತಂದರೆ ಏನು ಮಾಡಬೇಕಾಗಿತ್ತು? ಅವರು ಏನು ಮಾಡಬೇಕಾಗಿತ್ತು? ಒಂದು ಕುರಿಯನ್ನು ಕೊಯ್ದು ಆ ಕುರಿಯ ರಕ್ತವನ್ನು ತಮ್ಮ ಮನೆ ಬಾಗಿಲಿಗೆ ಹಚ್ಚಬೇಕಾಗಿತ್ತು. ಹಲ್ಲೆಲೂಯ. ನೋಡಿ, ಪಾಪವು ಕೊಡುವ ಸಂಬಳ ಮರಣ. ನಮಗೆ ಎರಡನೆಯ ಮರಣ ಆಗಬಾರ್ದು ಅಂತಂದರೆ, ನಾವು ಆತ್ಮಿಕವಾದ ಜೀವನದಲ್ಲಿ ಮರಣ ಹೊಂದಬಾರ್ದು ಅಂತಾದರೆ, ಯಜ್ಞದ ಕುರಿಮರಿ ಆಗಿರುವಂಥ ಯೇಸು ಕ್ರಿಸ್ತನ ರಕ್ತವನ್ನು ನಾವು ನಮ್ಮ ಒಂದು ಶರೀರದ ಮೇಲೆ ಪ್ರೋಕ್ಷಿಸಿಕೊಂಡಿರಬೇಕು. ಹಲ್ಲೆಲೂಯ. ಮೊದಲನೇ ಹಬ್ಬ ಇದು, ಪಸ್ಕಾ ಹಬ್ಬ. ಕುರಿಯನ್ನು ಕೊಯ್ದು ಅದನ್ನು ಅವ್ರ ಮನೆ ಬಾಗಿಲಿಗೆ ಹಚ್ಚಬೇಕು. ಈ ಹಬ್ಬ ಹೊಸ ಒಡಂಬಡಿಕೆಯಲ್ಲಿ ಏನಕ್ಕೆ ಸೂಚನೆ ಆಗಿದೆ? ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣ ಕೊಟ್ಟಿರುವಂಥದ್ದು. ಯಾವತ್ತು ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ ಸತ್ತೋಗಿದ್ದು? ಯೇಸು ಕ್ರಿಸ್ತನು ಯಾವ ಹಬ್ಬದಲ್ಲಿ ಸತ್ತೋಗಿದ್ದು? ಯಾವ ಹಬ್ಬದಲ್ಲಿ? ಪಸ್ಕಾ ಹಬ್ಬದಲ್ಲಿನೇ ಅವರು ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ನಿಮಗಾಗಿ ಪ್ರಾಣ ಕೊಟ್ಟಿದ್ದು. ಎರಡನೆಯದಾಗಿ, ಪಸ್ಕಾ ಹಬ್ಬ ಆಚರಣೆ ಮಾಡಿದ ಮರುದಿನ 15ನೇ ದಿನ, ಮೊದಲನೇ ತಿಂಗಳ 15ನೇ ದಿನದಲ್ಲಿ 15ನೇ ತಾರೀಕಿನಲ್ಲಿ ಅವರು ಹುಳಿ ಇಲ್ಲದ ರೊಟ್ಟಿ ಹಬ್ಬವನ್ನು ಆಚರಣೆ ಮಾಡಬೇಕು. ಏನು ಹಬ್ಬ ಆಚರಣೆ ಮಾಡಬೇಕು? ಹುಳಿ ಇಲ್ಲದ ರೊಟ್ಟಿಗಳನ್ನು 7 ದಿನಗಳ ಕಾಲ ಅವರು ತಿನ್ನಬೇಕು. ಹುಳಿ ಇಲ್ಲದ ರೊಟ್ಟಿ. ಈ ಹಬ್ಬಗಳ ಬಗ್ಗೆ ನಾವು ಬೈಬಲಲ್ಲಿ ಎಲ್ಲಿ ನೋಡ್ಬೋದು ಅಂತಂದರೆ, ಯಾಜಕಕಾಂಡ 23ನೇ ಅಧ್ಯಾಯದಲ್ಲಿ, ಆ 23ನೇ ಅಧ್ಯಾಯವನ್ನು ಪೂರ್ತಿಯಾಗಿ ನೀವು ಓದಿದ್ರೆ ಈ 7 ಹಬ್ಬಗಳನ್ನು ನೀವು ಯಾಜಕಕಾಂಡ 23ನೇ ಅಧ್ಯಾಯದಲ್ಲಿ ಓದ್ಬೋದು. ಈ ಯಾಜಕಕಾಂಡ 23ನೇ ಅಧ್ಯಾಯದಲ್ಲಿ 2ನೇ ಹಬ್ಬ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವಂಥ ಹಬ್ಬ. ಹುಳಿ ಇಲ್ಲದ ರೊಟ್ಟಿ ಅಂದರೆ, ರೊಟ್ಟಿಯನ್ನು ಮಾಡಿಕೊಂಡಾಗ ಅದಕ್ಕೆ ಹುಳಿ ಹಾಕಿ ಅದನ್ನು ಚೆನ್ನಾಗಿ ನಾವು ಮೃದು ಮಾಡಿ ರೊಟ್ಟಿ ಹಾಕಿದ್ರೆ ರೊಟ್ಟಿ ಮೆತ್ತಗೆ ಮೃದುವಾಗಿ ಬರ್ತದೆ. ಹುಳಿ ಹಾಕಿದ್ರೆ, ನಾವು ರೊಟ್ಟಿಗೆ ಹುಳಿ ಹಾಕಲಿಲ್ಲ ಅಂತಂದರೆ, ರೊಟ್ಟಿ ಹುಳಿ ಆಗಲಿಲ್ಲ ಅಂತಂದರೆ ಆ ರೊಟ್ಟಿ ಮೆತ್ತಗೆ ಉಬ್ಬಲ್ಲ. ಈಗ ಉದಾಹರಣೆಗೆ ಬ್ರೆಡ್ಡು, ಬನ್ನು, ಇದಕ್ಕೆಲ್ಲ ಏನಾಗಬೇಕಂದ್ರೆ ಈಸ್ಟ್ ಹಾಕಬೇಕಂದ್ರೆ ಹುಳಿ ಹಾಕಬೇಕು. ಹುಳಿ ಹಾಕಿದ್ರೇ ಆ ಹಸಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕರಿಯಲ್ಲಿ ಇಟ್ಟರೆ ಅದು ದೊಡ್ಡ ಬನ್ನು ಥರ ಆಗಿ ಮೆತ್ತಗಾಗುತ್ತೆ. ನೀವು ಹುಳಿ ಹಾಕಲಿಲ್ಲ, ಈಸ್ಟ್ ಹಾಕಲಿಲ್ಲ ಅದರಲ್ಲಿ ಅಂತಂದರೆ ಅದು ಬ್ರೆಡ್ಡು ಆಗಲ್ಲ, ಬನ್ನು ಆಗಲ್ಲ. ಅದು ಹೆಂಗಿರ್ತದೆ ಹಂಗೇ ಬೆಂಕಿಯಲ್ಲಿ ಸುಟ್ಟೋಗಿರೋ ಥರ ಇರ್ತದೆ. ದೇವರು ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾರೆ, ಹುಳಿ ಇಲ್ಲದ ರೊಟ್ಟಿಯನ್ನು ನೀವು ತಿನ್ನಬೇಕು. ಅದರ ಅರ್ಥ ಏನಪ್ಪ ಅಂದರೆ, ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಸಮಾಧಿ, ಯೇಸು ಕ್ರಿಸ್ತನು ಆತನ ಶಿಲುಬೆಯಲ್ಲಿ ಮರಣ ಹೊಂದಿರೋದ್ರಿಂದ ನೀವು ಯಾವುದೇ ರೀತಿಯ ಆಡಂಬರವನ್ನು ಮಾಡದೆ ನೀವು ಒಳ್ಳೊಳ್ಳೆ ಆಹಾರಗಳನ್ನು ತಿನ್ಕೊಂಡು ಖುಷಿಯಾಗಿ ನೀವು ಎಂಜಾಯ್ ಮಾಡ್ಕೊಂಡು ಇರಬೇಕು ಅನ್ನುವಂಥದ್ದು ದೇವರ ಚಿತ್ತವಲ್ಲದೆ ಇರೋದರಿಂದ ದೇವರೇನು ಮಾಡ್ತಾರೆ? ಹುಳಿ ಇಲ್ಲದ ರೊಟ್ಟಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ದೇವರು ಹೇಳ್ತಾರೆ. ಇದು 2ನೇ ದಿನದಿಂದ ಹುಳಿ ಇಲ್ಲದ ಹಬ್ಬವನ್ನು ಅವರು ಪ್ರಾರಂಭ ಮಾಡ್ತಾರೆ. ಎಷ್ಟು ದಿನ ಮಾಡ್ತಾರೆ ಅಂದರೆ ಇದನ್ನು 7 ದಿನಗಳ ಕಾಲ. ಎಷ್ಟು ದಿನ? 7 ದಿನಗಳ ಕಾಲ ಇವರು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಅವತ್ತು ರಾತ್ರಿ ಪಸ್ಕಾ ಹಬ್ಬದ ಕುರಿ ಮಾಂಸವನ್ನು ಸುಟ್ಕೊಂಡು ತಿಂದಿದ್ದಾರೆ. 2ನೇ ದಿನದಿಂದ ಹುಳಿ ಹಬ್ಬ ಆಚರಣೆ ಮಾಡ್ತಾ ರೊಟ್ಟಿಗಳನ್ನು ತಿಂತಾರೆ. 3ನೇದಾಗಿ ಇಸ್ರಾಯೇಲರು ಆಚರಣೆ ಮಾಡುವಂಥ ಹಬ್ಬದ ಹೆಸರೇನು? ಪ್ರಥಮ ಫಲವನ್ನು ದೇವರಿಗೆ ಸಮರ್ಪಣೆ ಮಾಡುವಂಥ ಹಬ್ಬ. ಈ ಪ್ರಥಮ ಫಲದ ಹಬ್ಬ ಯಾವಾಗ ಪ್ರಾರಂಭ ಆಗುತ್ತೆ? ಸಬ್ಬತ್ ದಿನ, 3ನೇ ದಿನ. ಮೊದಲನೇ ದಿನ ಪಸ್ಕಾ ಹಬ್ಬ, 2ನೇ ದಿನ ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನುವಂಥ ಹಬ್ಬ. ಅದು 7 ದಿನ ಆಗುತ್ತೆ. ಆ ಹಬ್ಬ ನಡೆಯುವಾಗಲೇ 3ನೇ ದಿನ ಪ್ರಥಮ ಫಲವನ್ನು ದೇವರಿಗೆ ಸಮರ್ಪಣೆ ಮಾಡುವಂಥ ಹಬ್ಬ. ಪ್ರಥಮ ಫಲ ಅಂತಂದರೆ ಏನು? ಪ್ರಥಮ ಫಲ ಅಂತಂದರೆ ದಶಮ ಭಾಗ ಅಲ್ಲ. ಪ್ರಥಮ ಫಲ ಅಂತಂದರೆ ನಾವು ಏನು ಬೆಳೆ ಬೆಳಿತೀವಲ್ವಾ, ಆ ಬೆಳೆಯಲ್ಲಿ ಮೊದಲನೇದಾಗಿ ಹುಟ್ಟುವಂಥ ಫಲಗಳು, ಫಸ್ಟು ಹುಟ್ಟುವಂಥ ಫಲಗಳನ್ನು ನಾವು ದೇವರಿಗೆ ಸಮರ್ಪಣೆ ಮಾಡುವಂಥ ಹಬ್ಬ.
ಈ ಪ್ರಥಮ ಫಲವನ್ನು ನಾವು ನೋಡುವಾಗ ಅವ್ರೇನು ಮಾಡ್ತಾರಂದರೆ, ಅವತ್ತು ಪ್ರಥಮ ಫಲವನ್ನು ಅವರು ದೇವರಿಗೆ ಯಜ್ಞವನ್ನಾಗಿ ಸಮರ್ಪಣೆ ಮಾಡುವಾಗ, ನೈವೇದ್ಯವನ್ನು ಮಾಡುವಾಗ, ಅವರು 1 ವರ್ಷದ ಒಂದು ಟಗರನ್ನು ಅವರು ತಗೊಂಡು ಅದ್ರ ಜೊತೆಯಲ್ಲಿ ಅವರು ಆ ಒಂದು ಪ್ರಥಮ ಫಲಗಳನ್ನು ತಗೊಂಡು ನೈವೇದ್ಯವನ್ನಾಗಿ ಮಾಡಿ ಆ ಫಲವನ್ನು ಅವರು ದೇವರಿಗೆ ಸಮರ್ಪಣೆ ಮಾಡುವಂಥ ಹಬ್ಬ. ಯಾವಾಗ? ಪಸ್ಕ ಹಬ್ಬ ಆದ 3ನೇ ದಿನದಲ್ಲಿ. ಯಾವಾಗ? ಪಸ್ಕ ಹಬ್ಬ ಆದ 3ನೇ ದಿನದಲ್ಲಿ. ಈ ಪ್ರಥಮ ಫಲ ಹಬ್ಬ ಏನನ್ನು ಸೂಚಿಸ್ತದೆ? ಪ್ರಥಮ ಫಲದ ಹಬ್ಬ ಏನನ್ನು ಸೂಚಿಸ್ತದೆ? ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಅದು ಸೂಚಿಸ್ತದೆ. ಏನು ಸೂಚಿಸ್ತದೆ? ಯೇಸು ಕ್ರಿಸ್ತನ ಪುನರುತ್ಥಾನ ಪ್ರಥಮ ಫಲ. ನೋಡಿ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ದೇವರು ಆದಾಮನಿಗೆ ಅವಳಿಗೆ ಏನಂತ ಹೇಳ್ತಾರೆ? ಒಳ್ಳೆಯದರ ಕೆಟ್ಟದರ ಅರುಹನ್ನು ಉಂಟು ಮಾಡುವಂಥ ಮರದಣ್ಣನನ್ನು ತಿನ್ನಬಾರ್ದು, ತಿಂದ ದಿನ ನೀವು ಸತ್ತೇ ಹೋಗ್ತೀರಾ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರ, ದೇವರು ಅವರಿಗೆ ಹಣ್ಣನ್ನು ತಿನ್ನಬೇಡ ಅಂತಂದರು. ಆದರೆ ಅವರೇನು ಮಾಡಿದ್ರು? ತಿಂದು ಪಾಪವನ್ನು ಮಾಡಿ ಅವರು ಮರಣಕ್ಕೆ ಗುರಿಯಾದರು. ಈ ಮರಣಕ್ಕೆ ಗುರಿಯಾದ ಮೇಲೆ ಆ ಮರಣವನ್ನು ಜಯಿಸಬೇಕು, ಆ ಮರಣವನ್ನು ಗೆಲ್ಲಬೇಕು. ಆ ಮರಣವನ್ನು ಗೆಲ್ಲಲಿಕ್ಕಾಗಿಯೇ ಯೇಸು ಕ್ರಿಸ್ತನ ಏನು ಮಾಡ್ತಾನೆ? ಸುಮಾರು 2000 ವರ್ಷಗಳ ಹಿಂದೆ ಆತನ ಈ ಲೋಕದಲ್ಲಿ ನರಾವತಾರದಲ್ಲಿ ಆತನ ಈ ಲೋಕದಲ್ಲಿ ಹುಟ್ಟುತ್ತಾನೆ. ಹಲ್ಲೆಲೂಯಾ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಆತನ ಈ ಲೋಕದಲ್ಲಿ ಹುಟ್ಟಿ ಕಲ್ವಾರಿ ಶಿಲುಬೆಯಲ್ಲಿ ಮರಣ ಹೊಂದಿ ಉಣಲ್ಪಟ್ಟು 3ನೇ ದಿನದಲ್ಲಿ ಪುನರುತ್ಥಾನವನ್ನು ಹೊಂದಿಕೊಂಡು ಆತನು ಮರಣ ಹೊಂದಿದವರಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವಂಥ ಪ್ರಥಮ ಫಲವಾಗಿ ಆತನು ಮರಣವನ್ನು ಗೆದ್ದು ಎದ್ದು ಬರ್ತಾರೆ. ಹಲ್ಲೆಲೂಯಾ. ಪ್ರಥಮ ಫಲ ಪುನರುತ್ಥಾನ ಯಾರು ಹೊಂದಿದ್ದು? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯರು ಯಾರು ಅದುವರೆಗೂ ಸತ್ತೋಗಿ ಮರಣವನ್ನು ಗೆದ್ದು ಎದ್ದಿರುವಂಥವ್ರಿಲ್ಲ. ಈಗ ಉದಾಹರಣೆಗೆ ಬೈಬಲಲ್ಲಿ ಯೇಸು ಕ್ರಿಸ್ತನಿದ್ದಾಗ ಲಾಜರನನ್ನು ಎಬ್ಬಿಸ್ತಾರೆ. ಒಬ್ಬ ಸತ್ತೋಗಿರುವಂಥ ಯವನಸ್ಥನನ್ನು ದೇವರು ಎಬ್ಬಿಸ್ತಾರೆ. ಒಬ್ಬ ಸತ್ತೋಗಿರುವಂಥ ಒಂದು ಹುಡುಗಿಯನ್ನು ದೇವರು ಎಬ್ಬಿಸ್ತಾರೆ. ಇವರೆಲ್ಲರೂ ಮತ್ತೆ ಮರಣ ಹೊಂದುತ್ತಾರೆ. ಇವತ್ತಿಗೂ ಅನೇಕ ಜನರು ಹಾಸ್ಪಿಟ್ಲ್ಗಳಲ್ಲಿ ಬೇರೆ ಕಡೆ ಎಲ್ಲ ನಾವು ನೋಡುವಾಗ ಅವನು ಸುತ್ತೋಗಿ ಎಷ್ಟೋ ಹೊತ್ತಾದ ಮೇಲೆ ಕೆಲವು ಸತಿ ಇವತ್ತು ಎದ್ದಿರುವಂಥ ಉದಾಹರಣೆಗಳಿದ್ದಾವೆ. ಇವತ್ತಿಗೂ ಭಾಳಷ್ಟು ಜನ ಭೂಮಿಯಲ್ಲಿ ಅವರನ್ನು ಸಮಾಧಿ ಮಾಡಿಕೊಂಡು 3 ತಿಂಗಳು 3 ದಿನ 11 ದಿನ ಈ ಥರ ಸಮಾಧಿ ಮಾಡಿಕೊಂಡು ಭೂಗರ್ಭದಲ್ಲಿ ಇದ್ದು ಆಮೇಲೆ ಎದ್ದು ಬಂದಿರೋರು ಇದ್ದಾರೆ. ಆದರೆ ಅವರೆಲ್ಲ ಮತ್ತೆ ಏನಾಗಿದ್ದಾರೆ? ಸತ್ತೋಗಿದ್ದಾರೆ. ಮತ್ತೆ ಅವರ ಸಮಾಧಿಗಳು ಇನ್ನೂ ಸಮಾಧಿಗಳಾಗಿ ಹಂಗೆ ಇದ್ದಾವೆ. ಆದರೆ ಯೇಸು ಕ್ರಿಸ್ತನು ಒಬ್ಬರು ಮಾತ್ರನೇ ಅವರು ಮರಣವನ್ನು ಜಯಿಸಿ ಆತನು ಪ್ರಥಮ ಫಲವಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಮೊದಲೇ ಗೊತ್ತಿದ್ದ ಒಂದು ಕಾರಣ, ದೇವರೇನು ಮಾಡ್ತಾ ಇದ್ದಾರೆ? 3ನೇ ಹಬ್ಬವಾಗಿ ಪ್ರಥಮ ಫಲವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಈ ಪ್ರಥಮ ಫಲವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿದ್ರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಅಂಥೇಳಿ ಜ್ಞಾನೋಕ್ತಿಗಳು 3ನೇ ಅಧ್ಯಾಯದಲ್ಲಿ ಸೊಲೊಮೋನನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ನಿನ್ನ ಬೆಳೆಯ ಆದಾಯದಿಂದಲೂ ಪ್ರಥಮ ಫಲದಿಂದಲೂ ನೀನು ದೇವರನ್ನು ಸನ್ಮಾನಿಸಬೇಕು. ಹಲ್ಲೆಲೂಯಾ. ಈ ಪ್ರಥಮ ಫಲ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಪುನರುತ್ಥಾನವನ್ನು ಹೊಂದಿರುವಂಥದ್ದಕ್ಕೆ ಸೂಚನೆಯಾಗಿದೆ. ಈ ಪ್ರಥಮ ಫಲ ಆದ ಮೇಲೇ ಬರುವಂಥ ಹಬ್ಬನೇ ಪಂಚಶತಾಮ ದಿನ, ಅಂದರೆ ಸಬ್ಬತ್ ದಿನ. ಪ್ರಥಮ ಫಲ ದೇವರಿಗೆ ಸಮರ್ಪಣೆ ಮಾಡುವಂಥದ್ದು. ಈ ಪ್ರಥಮ ಫಲವನ್ನು ಸಮರ್ಪಣೆ ಮಾಡಿ 7 ವಾರಗಳು, 7 ವಾರ, 7 × 7 49 ದಿನ ಆದಮೇಲೆ ಮರುದಿನ 49 ದಿನ ಆದಮೇಲೆ ಮರುದಿನ ಯಾವತ್ತೋ? ವಾರದ ಮೊದಲನೇ ದಿನ. ಯಾವತ್ತವತ್ತು? ಭಾನುವಾರ. ಯಾವತ್ತು? ಸಬ್ಬತ್ ದಿನ ಆದಮೇಲೆ ಮಾರನೇ ದಿನ ಅಂತ ನಾವು ಯಾಜಕಕಾಂಡ 23ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಯಾಜಕಕಾಂಡ 23ನೇ ಅಧ್ಯಾಯದಲ್ಲಿ ಸಬ್ಬತ್ ದಿನ ಆದಮೇಲೆ ಮೊದಲನೇ ದಿನ ಅಂಥೇಳಿ ಅಲ್ಲಿ ಬರೆಯಲ್ಪಟ್ಟ 15ನೇ ವಾಕ್ಯ 16ನೇ ವಾಕ್ಯ ಓದಿ. ಸಬ್ಬತ್ ದಿನದ ಮಾರನೆಯ ದಿನ, ಸಬ್ಬತ್ ದಿನದ ಮಾರನೆಯ ದಿನ ಮೊದಲುಗೊಂಡು ಆ ಅಂದರೆ ಆ ಪ್ರಥಮ
ಸಿವುಡನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನ ಮೊದಲುಗೊಂಡು ಪೂರ್ಣವಾಗಿ 7 ವಾರಗಳು ಮುಗಿಯುವಂತೆ 50 ದಿನಗಳನ್ನು ಲೆಕ್ಕಿಸಬೇಕು. 7ನೇ ದಿನದ ಮರುದಿನದಲ್ಲಿ ಯೆಹೋವನಿಗೆ ಹೊಸ ಬೇಳೆಯ ನೈವೇದ್ಯ ದ್ರವ್ಯವನ್ನು ಸಮರ್ಪಿಸಬೇಕು. ಆಮೇನ್. 7 ವಾರಗಳ ಕಾಲ ಬಿಟ್ಟು ಹೊಸ ಪ್ರಥಮ ಫಲವನ್ನು ದೇವರಿಗೆ ಸಮರ್ಪಣೆ ಮಾಡಿ 7 ವಾರ ಆದಮೇಲೆ 7 49 ಸಬ್ಬತ್ ದಿನ 49ನೇ ದಿನ, 50ನೇ ದಿನ ವಾರದ ಮೊದಲನೇ ದಿನ ಭಾನುವಾರ. ವಾರದ ಮೊದಲನೇ ದಿನ ಭಾನುವಾರ ಏನು ಮಾಡಬೇಕು? ದೇವರಿಗೆ ಹೊಸ ಬೆಳೆ, ಅವರೇನು ಬೆಳೆದಿದೆ, ಈಗ ಏನು ಬೆಳೆದಿದ್ದಾರೆ ಎಲ್ಲ ಬೆಳೆದಿರುವಂಥ ಬೆಳೆಯನ್ನು ಅವ್ರೇನು ಮಾಡಬೇಕು? ಕೂಡಿಸಿರ್ತಾರಲ್ಲ, ಈಗ ಧಾನ್ಯ, ಈಗ ರಾಗಿ ಎಲ್ಲ ಕೊಯ್ದು ಬಿಟ್ಟು ಅದನ್ನೆಲ್ಲ ಕಣಕ್ಕೆ ಹಾಕಿ ಅದನ್ನೆಲ್ಲ ತೂರಿ ಅದನ್ನೆಲ್ಲ ಏನು ಮಾಡ್ತಾರೆ? ಶೇಖರಣೆ ಮಾಡ್ತಾರೆ. ಆ ಥರ ಹಬ್ಬ, ಸುಗ್ಗಿ ಹಬ್ಬ ಅಂತಲೂ ಕರಿಬೋದು ಇದನ್ನು. ಸುಗ್ಗಿ ಹಬ್ಬ ಅಂತಂದರೆ ಎಲ್ಲ ಬೆಳೆ ಎಲ್ಲ ಬೆಳೆದು ಬಿಟ್ಟಿದ್ದಾರೆ, ಹೊಲಗಳಲ್ಲಿ ಎಲ್ಲ ಅಕ್ಕಲೆಲ್ಲ ಆಯ್ದು ಬಿಟ್ಟಿದ್ದಾರೆ, ಎಲ್ಲ ಕೊಯ್ದು ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಇನ್ನು ಅವ್ರ ಕಣಜಗಳಿಗೆ ತುಂಬಿಟ್ಕೊಳ್ಳುವಂಥ ದಿನ 50ನೇ ದಿನ. ಅರ್ಥ ಆಗ್ತಾ ಇದೆಯಾ? ಈ 50ನೇ ದಿನದಲ್ಲಿ ಏನು ಮಾಡಬೇಕು? ಅವರು ದೇವರಿಗೆ ಅವರು ಬೆಳೆದಿರುವಂಥ ಬೆಳೆಯನ್ನು ದೇವರಿಗೆ ಯಜ್ಞವಾಗಿ ಸಮರ್ಪಣೆಯನ್ನು ಮಾಡುವಂಥ ಒಂದು ದಿನ 50ನೇ ದಿನ. ಈ 50ನೇ ದಿನದಲ್ಲಿ ಅವರು 7 ಪ್ರಾಣಿಗಳನ್ನು ದೇವರಿಗೆ ಯಜ್ಞ ಮಾಡಬೇಕು. ಏನೇನು ಪ್ರಾಣಿಗಳನ್ನು ಯಜ್ಞ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ದೋಷ ಪರಿಹಾರಕ್ಕೆ ಯಜ್ಞವಾಗಿ 7 ಕುರಿಗಳನ್ನು, 1 ಓರಿನ, 2 ಟಗರ್ನ ದೇವರಿಗೆ ಯಜ್ಞ ಮಾಡಬೇಕು 50ನೇ ದಿನದಲ್ಲಿ. ಮತ್ತು ದೋಷ ಪರಿಹಾರಕ್ಕಾಗಿ 1 ಓರಿನ ಮತ್ತು 2 ಟಗರನ್ನು ಅವರೇನು ಮಾಡಬೇಕು? ದೇವರಿಗೆ ಯಜ್ಞವಾಗಿ ಸಮರ್ಪಣೆಯನ್ನು ಮಾಡಬೇಕಾಗಿತ್ತು 50ನೇ ದಿನದಲ್ಲಿ. 50ನೇ ದಿನದಲ್ಲಿ ಅವರು ಕೂಡಿಸಿಟ್ಟಿರುವಂಥ ಎಲ್ಲ ಧಾನ್ಯವನ್ನು ಒಟ್ಟಾಗಿ ದೇವರಿಗೆ ಸಮರ್ಪಣೆ ಮಾಡುವಂಥ ಹಬ್ಬ. ಈ 50ನೇ ದಿನದಲ್ಲಿ ದೇವರು, ಇವತ್ತು ನಾವು ವಾಕ್ಯ ಓದಿದ್ವಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ, ಪಂಚಶತಾಮ ದಿನದಲ್ಲಿ ದೇವರು ಪರಿಶುದ್ಧಾತ್ಮನನ್ನು ಸುರಿಸ್ತಾರೆ. ಅಂದರೆ ಬೆಳೆ ಏನು ನಾವು ಬೆಳೆದಿದ್ದೀವಿ, ಏನು ಆ ಬೆಳೆಯನ್ನು ದೇವರಿಗೋಸ್ಕರ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ, ಆ ಬೆಳೆನೇ ನಾವು, ನಮ್ಮನ್ನು ನಾವು ಈಗ ಪಸ್ಕ ಹಬ್ಬದ ಮೂಲಕವಾಗಿ ಏನು ಮಾಡಿದ್ವಿ? ನಮ್ಮ ಒಂದು ಪಾಪ ಕ್ಷಮಾಪಣೆಯನ್ನು ಹೊಂದ್ಕೊಂಡ್ವಿ. ಹುಳಿ ಹಬ್ಬ ತಿನ್ನೋದ್ರ ಮೂಲಕವಾಗಿ ಆತನ ಮರಣದಲ್ಲಿ ಪಾಲುಗಾರರಾದ್ವಿ. ಪ್ರಥಮ ಫಲವನ್ನು ದೇವರಿಗೆ ಸಮರ್ಪಣೆ ಮಾಡೋದ್ರ ಮೂಲಕವಾಗಿ ನಾವು ದೀಕ್ಷಾಸ್ಥಾನ ತಗೊಂಡು ಪುನರುತ್ಥಾನದಲ್ಲಿ ಪಾಲುಗಾರರಾದ್ವಿ. ಪುನರುತ್ಥಾನವನ್ನು ಹೊಂದಿಕೊಂಡು 50 ದಿನಗಳಲ್ಲಿ ಏನು 50 ದಿನಗಳಲ್ಲಿ ಆ ಒಂದು ಬೀಜ ಬೆಳೆದು ಏನು ಕೊಟ್ಟಿದೆ? ಇವಾಗ ಫಲವನ್ನು ಕೊಟ್ಟಿದೆ. ಆ ಫಲನ ಏನು ಮಾಡಬೇಕೀಗ? ದೇವರಿಗೆ ಸಮರ್ಪಣೆ ಮಾಡಬೇಕು. ದೇವರಿಗೆ ಸಮರ್ಪಣೆ ಮಾಡೋದೇ ಪವಿತ್ರ ಆತ್ಮನ ಅಭಿಷೇಕ. ಅಂದರೆ ನಮ್ಮ ಶರೀರ ಸತ್ತೋಗಿ, ನಮ್ಮ ಶರೀರದ ಭಾವ ಸತ್ತೋಗಿ, ನಮ್ಮ ಶರೀರದ ಆಸೆಗಳು ಸತ್ತೋಗಿ, ನಮ್ಮ ಶರೀರವನ್ನು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟು ನಮ್ಮ ಶರೀರವನ್ನು ದೇವರಿಗೆ ಮೀಸಲಾಗಿ, ಮೆಚ್ಚುಗೆಯಾಗಿ, ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಣೆ ಮಾಡೋ ದಿನವೇ ಪಂಚಶತಾಮದ ದಿನವಾಗಿದೆ. ಅರ್ಥ ಆಗ್ತಾ ಇದೆಯಾ? ಪರಿಶುದ್ಧಾತ್ಮನಿಲ್ಲದೆ ನಿನ್ನ ಶರೀರ ಪಾಪದಿಂದ ಬಿಡುಗಡೆಯನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಪರಿಶುದ್ಧಾತ್ಮನಿಲ್ಲದೆ, ಪರಿಶುದ್ಧಾತ್ಮನ ಸಹಾಯ ಇಲ್ಲದೆ ನಾವು ಯಾರು ಪಾಪವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಪಾಪದ ಕ್ಷಮಾಪಣೆ ಹೊಂದ್ಕೋಬೋದು ನಾವು. ಅರ್ಥ ಮಾಡ್ಕೋಬೇಕು ಚೆನ್ನಾಗಿ. ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ಕ್ಷಮಾಪಣೆ ನಮಗೆ ಲಭಿಸ್ತದೆ. ಆ ಪಾಪವನ್ನು ದೇವರು ಹರಿಸಾಕ್ತಾರೆ. ಆ ಪಾಪ ಗೆಲ್ಲಬೇಕು. ನಿನ್ನ ಜೀವನದಲ್ಲಿ ಮತ್ತೆ ನೀನು ಪಾಪವನ್ನು ಮಾಡದೆ ನಿನ್ನ ಒಂದು ಶರೀರವನ್ನು ನೀನು ಪಾಪದಿಂದ ಬಿಡಿಸಬೇಕು ಅಂತಂದರೆ ನೀನು ಯಾರ ಸಹಾಯ ಹೊಂದ್ಕೋಬೇಕು? ಯಾರ ಸಹಾಯ ಹೊಂದ್ಕೋಬೇಕು? ಪರಿಶುದ್ಧಾತ್ಮನ ಸಹಾಯವನ್ನು ನೀನು ಪಡ್ಕೋಬೇಕು. ಆ ಪರಿಶುದ್ಧಾತ್ಮನ ಸಹಾಯ ಯಾವಾಗ ದೇವರು ಕೊಡ್ತಾರೆ? 50 ದಿನ ಆದಮೇಲೆ. ಯಾಕೆ 50 ದಿನ ದೇವರು ಟೈಮ್ ತಗೊಳ್ತಾ ಇದ್ದಾರೆ? 50 ದಿನದಲ್ಲಿ ನೀನು ವಾಕ್ಯದಲ್ಲಿ ಬೆಳಿಬೇಕು. ನೀನು ಒಂದು ಗಿಡ, ಆ ಒಂದು ಏನು ನಾವು ಬೆಳೆದಿರುವಂಥ ಬೆಳೆ
ಹೆಂಗೆ ಬೆಳೆದು ಪೂರ್ತಿಯಾಗಿ ಫಲ ಕೊಡ್ತದೋ ಆ ಥರ ನೀನು ಫಲ ಕೊಟ್ಟಿರಬೇಕು. ಯಾವ ಫಲವನ್ನು ನಾವು ಕೊಡಬೇಕು? ಗಲಾತ್ಯ 5:22 ವಾಕ್ಯದಲ್ಲಿ ಪವಿತ್ರಾತ್ಮನಿಂದ ಉಂಟಾಗುವಂಥ ಫಲಗಳ ಬಗ್ಗೆ ಅಲ್ಲಿ ಬೆಳೆದು ಅದನ್ನೆಲ್ಲ ನಾವು ತುಂಬಿಸ್ಕೋಬೇಕು. ಅದನ್ನೆಲ್ಲ ತುಂಬಿಸ್ಕೊಳ್ದಿರಾ, ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ಇಲ್ದಿರ ನನಗೆ ಪವಿತ್ರಾತ್ಮನನ್ನು ಕೊಡು ಅಂದರೆ ದೇವರು ಪವಿತ್ರಾತ್ಮನನ್ನು ಕೊಡಲ್ಲ. ಗಲಾತ್ಯ 5:22 ಏನೇನು ಪವಿತ್ರಾತ್ಮನ ಫಲ ಇದೆ? ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ, ಫಲ ಏನಂದ್ರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇವೆಲ್ಲ ಇದೆಯಾ ನಮಗೆ? ಈ ಎಷ್ಟು ಫಲಗಳು ನಮ್ಮಲ್ಲಿ ಬಂದಾಗ ಮಾತ್ರನೇ ನಮಗೆ ಕೊನೆಯದಾಗಿ ದೇವರು ಪವಿತ್ರಾತ್ಮನ ಅಭಿಷೇಕವನ್ನು ಕೊಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಪಂಚಶತಮ ದಿನ ಅಂತಂದರೆ 50 ದಿನದಲ್ಲಿ ನಾವು ಬೆಳೆದಿರುವಂಥ ಎಲ್ಲ ಬೆಳೆಯನ್ನು ದೇವರಿಗೆ ಸಮರ್ಪಣೆ ಮಾಡುವಂಥ ದಿನ, ಪವಿತ್ರಾತ್ಮನು ಇಳಿದು ಬರುವಂಥ ದಿನ. ಇದನ್ನು ಜೂಬಿಲಿ ಅಂತೇಳಿನೂ ಸಹ ಕರೀತಾರೆ. ಜೂಬಿಲಿ ಅಂತಂದರೆ ಏನು ಗೊತ್ತಾ? 7 ವರ್ಷಕ್ಕೆ ಒಂದು ಸಾರಿ ಏನು ಮಾಡಬೇಕು? ಇಸ್ರಾಯೇಲ್ ದೇಶದಲ್ಲಿ 7 ವರ್ಷಕ್ಕೆ ಒಂದು ಸಾರಿ ಏನು ಮಾಡಬೇಕು? ಅವ್ರು ಯಾವ ಬೆಳೆನೂ ಬೆಳಿಬಾರ್ದು. 7 ವರ್ಷ ಅವ್ರು ಏನು ಬೇಕಾದರೂ ಬೆಳೆ ಬೆಳ್ಕೋಬೋದು ಹೊಲಗಳಲ್ಲಿ. ಅರ್ಥ ಆಗ್ತಾ ಇದೆ ನಿಮಗೆ? ಈ ಜುಬಿಲಿ ಅನ್ನುವಂಥದ್ದು ಈ ಒಂದು ಪಂಚಶತಮ ದಿನದ ಹಬ್ಬಕ್ಕೆ ಇನ್ನೂ ಒಂದು ಹೆಸರು ಜುಬಿಲಿ. ಅದೇನಪ್ಪ ಅಂತಂದರೆ 7 ವರ್ಷ ಅವ್ರು ಏನು ಬೇಕಾದರೂ ಬೆಳೆ ಬೆಳ್ಕೋಬೋದು. 7ನೇ ವರ್ಷದಲ್ಲಿ ಅವ್ರು ಯಾರು ಬೆಳೆ ಬೆಳಿಬಾರ್ದು ತೋಟಗಳಲ್ಲಿ. ಏನು ಮಾಡಬೇಕು? 7ನೇ ವರ್ಷ ಏನು ಮಾಡಬೇಕು? ಇಸ್ರಾಯೇಲ್ರು ಅದನ್ನು ಖಾಲಿ ಬಿಟ್ಟುಬಿಡ್ಬೇಕು. ಯಾರಾದರೂ ಬಡವ್ರು ಬೇಕಾದರೆ ಬೆಳ್ಕೋಬೋದು ಅವತ್ತು. ಆ ವರ್ಷ ದ್ರಾಕ್ಷಿ ತೋಟ ಹಾಕ್ಬೋದು, ಅವ್ರು ಬೆಳೆದಿರುವಂಥ ಯಾವ ತೋಟ ಆದರೂ, ಅಂಜೂರದ ಮರ ಆದರೂ, ಏನೇ ಆದರೂ ಎಲ್ಲವನ್ನು ಬಿಟ್ಟುಬಿಡ್ಬೇಕು 7ನೇ ವರ್ಷ. 7 ವರ್ಷ 7ನೇ ವರ್ಷದಲ್ಲಿ ಬಿಟ್ಟು 7 ವರ್ಷ 7 ಸಾರಿ 7 49 ವರ್ಷ 49 ವರ್ಷ ಆಗಿ 50ನೇ ವರ್ಷದಲ್ಲಿ ಜುಬಿಲಿ ಅಂತೇಳಿ ಆಚರಣೆ ಮಾಡ್ತಾರೆ. ಈ ಜುಬಿಲಿಯಲ್ಲಿ ಏನು ಮಾಡ್ತಾರೆ? ಜುಬಿಲಿಯಲ್ಲಿ ಯಾರ್ಯಾರು ಅವ್ರ ಮನೆಯಲ್ಲಿ ಸಂಬಳ ಇರ್ತಾರಲ್ಲ, ದಾಸರಾಗಿರ್ತಾರೆ, ಈ ದಾಸರಾಗಿರೋರಿಗೆಲ್ಲ ಏನು ಮಾಡಬೇಕು? ಜುಬಿಲಿಯಲ್ಲಿ ಬಿಡುಗಡೆ ಮಾಡಬೇಕು. ಅವ್ರನ್ನ ಮನೆಗೆ ಕಳಿಸ್ಬಿಡ್ಬೇಕು. ಅಲ್ಲಿಗೆ ಮುಗೀತು. ಅವ್ರು ಇನ್ಮೇಲೆ ಅವ್ರ ಮನೆಯಲ್ಲಿ ಕೆಲಸ ಮಾಡುವ ಇದಿಲ್ಲ. ಅವ್ರದ್ದು ಏನೇ ಆಸ್ತಿ ಇವ್ರು ತಗೊಂಡಿದ್ರು, ಜಮೀನು ಮಾರಾಟ ಮಾಡಿದ್ರು ಏನು ಮಾಡಬೇಕು? ಜುಬಿಲಿಯಲ್ಲಿ ಅವ್ರಿಗೆ ವಾಪಸ್ ಕೊಟ್ಬಿಡಬೇಕು. ಅಂದರೆ ದಾಸತ್ವದಿಂದ ಸಂಪೂರ್ಣವಾದ ಬಿಡುಗಡೆ 49 ದಿನ ಆದ 50ನೇ ದಿನದಲ್ಲಿ ನೀನು ದಾಸತ್ವದಿಂದ ಬಿಡುಗಡೆ ಹೊಂದ್ಕೋಬೇಕು. ನೀನು ಪಾಪದಿಂದ ಬಿಡುಗಡೆ ಹೊಂದ್ಕೋಬೇಕು. ನೀನು ಕಳ್ಕೊಂಡಿರೋದೆಲ್ಲ ಪಡ್ಕೋಬೇಕು ಅಂತಂದರೆ ನಿನಗೇನು ಬೇಕು? ಪರಿಶುದ್ಧಾತ್ಮನ ಅಭಿಷೇಕ ಬೇಕು. ಏನು ಬೇಕು? ಪರಿಶುದ್ಧಾತ್ಮನ ಅಭಿಷೇಕ ಬೇಕು. ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲದೆ ನಿನಗೆ ಸಂಪೂರ್ಣ ಬಿಡುಗಡೆ ಆಗಲ್ಲ. ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲದೆ ನೀನು ಪಾಪದಿಂದ ಮುಕ್ತಿಯನ್ನು ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದು ಪಂಚಶತಮ ದಿನದ ಹಬ್ಬದ ಸೂಚನೆ. ಮತ್ತು 5ನೇದಾಗಿ ಏನು ಹಬ್ಬ ಇದೆ ಇಸ್ರಾಯೇಲ್ ದೇಶದಲ್ಲಿ? 5ನೇ ಹಬ್ಬ ಬಂದು 7ನೇ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. 5ನೇ ಹಬ್ಬ 7ನೇ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಏನು ಪ್ರಾರಂಭ ಆಗುತ್ತೆ 7ನೇ ಹಬ್ಬ? ಮೊದಲನೇದಾಗಿ ತುತ್ತೂರಿಯನ್ನು ಊದುವಂಥ ಹಬ್ಬ 7ನೇ ಹಬ್ಬ. 5ನೇ ಹಬ್ಬ ಏನು? 5ನೇ ಹಬ್ಬ ಏನು? ತುತ್ತೂರಿ. ಅಪೊಸ್ತಲನಾದ ಪೌಲನು ತುತ್ತೂರಿಯ ಬಗ್ಗೆ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಏನಂತ ಹೇಳ್ತಾನೆ? ಯೇಸು ಕ್ರಿಸ್ತನ 2ನೇ ಸಾರಿ ಈ ಲೋಕಕ್ಕೆ ಬರುವಾಗ ಆಕಾಶದಲ್ಲಿ ಲಕ್ಷಾಂತರ ದೇವದೂತರೊಡನೆ ತುತ್ತೂರಿ ಶಬ್ದದೊಡನೆ ಆತನ ಆಕಾಶದಲ್ಲಿ 2ನೇ ಸಾರಿ ಈ ಲೋಕಕ್ಕೆ ನ್ಯಾಯ ತೀರ್ಪು ಮಾಡಲಿಕ್ಕೆ ಆತನ ಈ ಲೋಕಕ್ಕೆ ಬರ್ತಾನೆ. ಈ ತುತ್ತೂರಿ ಏನನ್ನು ಸೂಚಿಸ್ತದೆ? ತುತ್ತೂರಿ ಹಬ್ಬ ಯಾಜಕಕಾಂಡದಲ್ಲಿ 25ನೇ ಅಧ್ಯಾಯದಲ್ಲಿ 23ನೇ ಅಧ್ಯಾಯ 23ನೇ ವಾಕ್ಯ. ಯಾಜಕಕಾಂಡ 23ನೇ ಅಧ್ಯಾಯ 23ನೇ ವಾಕ್ಯವನ್ನು ಓದಿ.
ಆಮೇನ್. ಈಗ 7 ತಿಂಗಳು, ಮೊದಲನೇ ತಿಂಗಳಲ್ಲಿ ಏನು ಹಬ್ಬ ಆಚರಣೆ ಮಾಡಿದ್ರು? ಮೊದಲನೇ ತಿಂಗಳ 14ನೇ ತಾರೀಕು ಪಸ್ಕ ಹಬ್ಬ. ಮೊದಲನೇ ತಿಂಗಳ 15ನೇ ತಾರೀಕು ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವಂಥ ಹಬ್ಬ. ಮೊದಲನೇ ತಿಂಗಳು 16ನೇ ತಾರೀಕು ಪ್ರಥಮ ಫಲವನ್ನು ದೇವರಿಗೆ ಸಮರ್ಪಣೆ ಮಾಡುವ ಹಬ್ಬ. ಮೊದಲನೇ ತಿಂಗಳು 16ನೇ ತಾರೀಕಾಗಿ ಅಲ್ಲಿಂದ 50 ದಿನ ಲೆಕ್ಕ ಮಾಡಿಕೊಂಡು ಅವ್ರು ಬೆಳೆದಿರುವಂಥ ಬೆಳೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಪಂಚಶತಮ ದಿನದ ಹಬ್ಬ 50 ದಿನ. 50 ದಿನ ಆದಮೇಲೆ ಈ ಮೊದಲನೇ ತಿಂಗಳಿಂದ 50ನೇ ದಿನದಿಂದ ಅಲ್ಲ, ಮೊದಲನೇ ತಿಂಗಳಿಂದ 7ನೇ ತಿಂಗಳು, 7ನೇ ತಿಂಗಳ ಎಷ್ಟನೇ ದಿನ? 23ನೇ ವಾಕ್ಯದಲ್ಲಿ ಎಷ್ಟನೇ ದಿನ ಅವರು ತುತ್ತೂರಿಯನ್ನು ಊದಬೇಕು? 7ನೇ ತಿಂಗಳ ಮೊದಲನೇ ಸಬ್ಬತ್ ದಿನದಲ್ಲಿ ಅವರು ತುತ್ತೂರಿಯನ್ನು ಊದಬೇಕು. ಏನು ಮಾಡಬೇಕು ಅಂದರೆ ನೋಡಿ, ಹಳೆ ಒಡಂಬಡಿಕೆಯಲ್ಲಿಯೇ ಯೇಸು ಕ್ರಿಸ್ತನ 2ನೇ ಬರುವಿಕೆಯ ಬಗ್ಗೆ ದೇವರು ಆಲ್ರೆಡಿ ಪ್ರವಾದನೆಯನ್ನು ದೇವರು ಹೇಳಿದ್ದಾರೆ. ಈ ತುತ್ತೂರಿ ಊದುವಂಥ ಒಂದು ಸೂಚನೆ ಏನಪ್ಪ ಅಂದರೆ, ಯಾರಿಗಾಗಿ ತುತ್ತೂರಿ ಊದ್ತಾ ಇದ್ರು ಹಳೆ ಒಡಂಬಡಿಕೆಯಲ್ಲಿ? ರಾಜರು ಏನಾದರೂ ಪ್ರಯಾಣ ಮಾಡಬೇಕು ಅಂತಂದರೆ, ಯಾವುದಾದ್ರೂ ಊರಿಗೆ ಹೋಗಬೇಕು ಅಂತಂದರೆ ಏನು ಮಾಡ್ತಾಯಿದ್ರು? ಸೈನಿಕರು ತುತ್ತೂರಿಯನ್ನು ಊದ್ಕೊಂಡು ಅವರು ರಾಜನ ಆಗಮನದ ಬಗ್ಗೆ ಅವ್ರೇನು ಮಾಡ್ತಾಯಿದ್ರು? ತಿಳಿಸ್ತಾ ಇದ್ರು ಎಲ್ಲರಿಗೂ. ಎರಡನೇದಾಗಿ ಈ ತುತ್ತೂರಿಯನ್ನು ಯಾವಾಗ ಊದ್ತಾ ಇದ್ರು? ಶತ್ರುಗಳು ಬಂದಾಗ, ತಮ್ಮ ದೇಶದ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ, ನಾವೆಲ್ಲ ಸಿದ್ಧರಾಗಬೇಕು, ರೆಡಿ ಆಗಬೇಕು ಯುದ್ಧ ಮಾಡಲಿಕ್ಕೆ ಅಂತೇಳಲಿಕ್ಕೆ ಏನು ಮಾಡ್ತಾಯಿದ್ರು? ತುತ್ತೂರಿಯನ್ನು ಊದ್ತಾ ಇದ್ರು. ಈ ತುತ್ತೂರಿಯನ್ನು 7ನೇ ತಿಂಗಳ ಮೊದಲನೇ ಸಬ್ಬತ್ ದಿನದಲ್ಲಿ ದೇವರು ಊದೋದಕ್ಕೆ ಕೇಳಿದ್ದಕ್ಕೆ ಕಾರಣ ಏನು? ನಾವು ಸಿದ್ಧರಾಗಿರಬೇಕು 2ನೇ ಬರುವಿಕೆಗೆ. ಯೇಸು ಕ್ರಿಸ್ತನು 2ನೇ ಸಾರಿ ಈ ಲೋಕಕ್ಕೆ ನ್ಯಾಯ ತೀರ್ಪು ಮಾಡಲಿಕ್ಕೆ ಬರ್ತಾರಲ್ವಾ, ಅದಕ್ಕೆ ನಾವೇನು ಮಾಡಬೇಕು? ಏನು ಮಾಡಬೇಕು? ಸಿದ್ಧರಾಗಿರೋದಕ್ಕೋಸ್ಕರ 7ನೇ ತಿಂಗಳ ಮೊದಲನೇ ಸಬ್ಬತ್ ದಿನದಲ್ಲಿ ತುತ್ತೂರಿಯನ್ನು ಊದುವಂಥ ಹಬ್ಬವನ್ನು ದೇವರು ಮಾಡಿ ಇಸ್ರಾಯೇಲ್ ಜನರನ್ನು ದೇವರು ಎಚ್ಚರಿಸ್ತಾ ಇದ್ರು. ತುತ್ತೂರಿ ಊದಿದ ನಂತರ 6ನೇ ಹಬ್ಬ ಪಾಪ ವಿಮೋಚನೆಯ ದಿನ, ಸಂಪೂರ್ಣವಾಗಿ ಪಾಪ ಪರಿಹಾರಕ ದಿನ ಅಂಥೇಳಿ 23ನೇ ಅಧ್ಯಾಯ 26ನೇ ವಾಕ್ಯದಿಂದ ಆ ಒಂದು ಪಾಪ ಪರಿಹಾರಕ ದಿನದ ಬಗ್ಗೆ ನಾವು ನೋಡ್ಬೋದು. ಪಾಪ ಪರಿಹಾರ ಅಂತಂದರೆ 7ನೇ ತಿಂಗಳ ಮೊದಲನೇ ದಿನ ತುತ್ತೂರಿಯನ್ನು ಊದಿ 7ನೇ ತಿಂಗಳಿನ 10ನೇ ದಿನದಲ್ಲಿ ಸರ್ವದೋಷ ಪರಿಹಾರಕ ದಿನ, ದೋಷ ಪರಿಹಾರಕ ದಿನವನ್ನು ಯಾವ ಥರ ಆಚರಣೆ ಮಾಡಬೇಕು? ಉಪವಾಸದಿಂದ ಇದ್ದು. ಏನು? ಉಪವಾಸದಿಂದ ಇದ್ದು ನೀನು 7ನೇಯ ದಿನದಲ್ಲಿ ದೋಷ ಪರಿಹಾರ ಅಂದರೆ ಸಂಪೂರ್ಣ ನ್ಯಾಯ ತೀರ್ಪಿನ ದಿನ. ಪೂರ್ತಿ ಏನು ಆದಾಮನ ಅವಳು ಏನೇನು ಪಾಪ ಮಾಡಿದ್ರು, ಆ ಪಾಪದಿಂದ ಈ ಲೋಕಕ್ಕೆ ಏನೇನು ಸಮಸ್ಯೆ ಬಂದಿತ್ತು, ಎಲ್ಲ ಸಮಸ್ಯೆಗೆ ಆತನು ತುತ್ತೂರಿಯನ್ನು ಊದಿ ಆಕಾಶದಲ್ಲಿ ಸಿಂಹಾಸನ ಹಾಕ್ಕೊಂಡು ಏನು ಮಾಡ್ತಾನೆ? ದೇವರು ನ್ಯಾಯ ತೀರ್ಪು ಮಾಡ್ತಾನೆ. ನ್ಯಾಯ ತೀರ್ಪು ಮಾಡಿದಾಗ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದಾರೋ ಅವರೆಲ್ಲರೂ ಆತನ ಜೊತೆಯಲ್ಲಿ ಹೋಗ್ತಾರೆ. ಇನ್ನು ಉಳಿದಂಥವ್ರಿಗೆ ದೇವರು ನ್ಯಾಯ ತೀರ್ಪು ಮಾಡಿ ಅವರ ಪಾಪಗಳಿಗೆ ದೇವರು ಏನು ಮಾಡ್ತಾರೆ? ಶಿಕ್ಷೆಯನ್ನು ಪ್ರಕಟ ಮಾಡ್ತಾರೆ. ಆ ಶಿಕ್ಷೆ ಏನು? ನರಕ. ಸಂಪೂರ್ಣ ನಮ್ಮ ಶರೀರಗಳ ಸಂಪೂರ್ಣ ದೋಷ ಪರಿಹಾರ ಅಲ್ಲಿ ಉಂಟಾಗುತ್ತೆ. ಇದನ್ನು ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅಂದರೆ ಸ್ಯಾಂಟಿಫಿಕೇಷನ್ ಅಂತೇಳಿ ಕರೀತಾರೆ. ಸ್ಯಾಂಟಿಫಿಕೇಷನ್ ಅಂತಂದರೆ ನಾವು ಈ ಲೋಕದಲ್ಲಿ ಯೇಸು ಕ್ರಿಸ್ತನನ್ನು ನಂಬಿದ ದಿನದಿಂದಲೂ ಆ ನ್ಯಾಯ ತೀರ್ಪಿನ ದಿನದವರೆಗೂ ನಮ್ಮ ಶರೀರವನ್ನು ದೇವರು ಏನು ಮಾಡ್ತಾರೆ? ಪವಿತ್ರ ಆತ್ಮನಿಂದ ಶುದ್ಧೀಕರಿಸ್ತಾನೇ ಇರ್ತಾರಂತೆ. ಏನು ಮಾಡ್ತಾ ಇರ್ತಾರೆ ದೇವರು? ಏನು ಮಾಡ್ತಾ ಇರ್ತಾರೆ? ಈಗ ನಾವು ಸ್ನಾನ ಮಾಡ್ತೀವಲ್ವಾ, ಒಂದು ಸತಿ ಸ್ನಾನ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡ್ತೀವ? ಮತ್ತೆ ಮತ್ತೆ ನಮ್ಮ ದೇಹಕ್ಕೆ ಮಣ್ಣಿಂದ ಧೂಳಿಂದ ನಮ್ಮ ದೇಹ ಕೊಳೆ ಆಗ್ತಾನೇ ಇರ್ತದೆ. ಕೊಳೆ ಆಗ್ತದೆ ತಾನೆ? ಕೊಳೆ ಆಗ್ತದೆ ಇಲ್ವಾ? ಅರ್ಥ ಆಗ್ತಾಯಿದೆ ನಿಮಗೆ? ಚಿನ್ನಕ್ಕ ಅರ್ಥಮೌತ ಅಂದ, ನಿದ್ರೆ ವಸ್ತಾ ಅಂದ. ಈ ಕೊಳೆ ಆದಾಗ ನಮ್ಮ ಶರೀರವನ್ನು ನಾವು ಮತ್ತೆ ಸೋಪಲ್ಲಿ ತೊಳ್ಕೊಳ್ಳಲ್ವಾ? ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳ್ಕೊಂಡ ತಕ್ಷಣ
ನಾನು ಪೂರ್ತಿಯಾಗಿ ಸಂಪೂರ್ಣ 100% ನೀತಿವಂತರಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ, ನೀತಿವಂತರಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಆದರೆ 100% ನಾವು ನೀತಿವಂತರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮನುಷ್ಯನು ಪಾಪ ಸ್ವಭಾವವುಳ್ಳವನಾಗಿರೋದ್ರಿಂದ ಅವನು ಮತ್ತೆ ಮತ್ತೆ ಪಾಪದಲ್ಲಿ ಅವನು ಬೀಳ್ತಾ ಇರ್ತಾನೆ. ಅವನ ಕಣ್ಣಿಂದ ಆಗಲಿ, ಅವನ ಮನಸ್ಸಿಂದ ಆಗಲಿ, ಅವನ ಹೃದಯದಿಂದ ಆಗಲಿ, ಅವನು ಮಾತಾಡುವಂಥ ಮಾತುಗಳಿಂದ ಆಗಲಿ ದೇವ್ರ ವಿರುದ್ಧವಾಗಿ ಪಾಪ ಮಾಡ್ತಾ ಇರ್ತಾನೆ. ಈ ಪಾಪದ ಕೊನೆ ಯಾವಾಗ ಆಗೋದು? ದೇಹ ಮಣ್ಣಾದ ಮೇಲೆ ಅಲ್ಲ, ಈ ಪಾಪ ಕೊನೆ ಆಗೋದು ಯೇಸು ಕ್ರಿಸ್ತನು 2ನೇ ಸಾರಿ ಈ ಲೋಕಕ್ಕೆ ಬಂದು ನ್ಯಾಯ ತೀರ್ಪು ಮಾಡಿದಾಗ ಅವತ್ತು ಸಂಪೂರ್ಣ ಪಾಪದ ಪರಿಹಾರ ಆಗಿ ಅವತ್ತಿಗೆ ಆದಾಮನು ಅವಳು ಮಾಡಿರುವಂಥ ಪಾಪದ ಕೊನೆ ಆಗುತ್ತೆ. ಏನಾಗುತ್ತೆ? ಕೊನೆ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಪಾಪ ಪರಿಹಾರಕ ದಿನ ಅವತ್ತು ಆಕಾಶದ ಮಧ್ಯದಲ್ಲಿ. ಫಸ್ಟ್ನೇ ದಿನ ತುತ್ತೂರಿ ಊದೋದು, 7ನೇ ದಿನದಲ್ಲಿ ಪಾಪ ಪರಿಹಾರ, 10ನೇ ದಿನದಲ್ಲಿ ಅಲ್ವಾ, ತಿಂಗಳನ್ನೇ 10ನೇ ದಿನದಲ್ಲಿ ಪಾಪದ ಪರಿಹಾರ. ಅಂದರೆ ಈ ಲೋಕದ ಪಾಪ ಎಲ್ಲ ಸಂಪೂರ್ಣ ಆಗೋದು ಯಾವಾಗ? ಆಕಾಶದಲ್ಲಿ ಯೇಸು ಕ್ರಿಸ್ತನು ಸಿಂಹಾಸನವನ್ನು ಹಾಕ್ಕೊಂಡು ಕೂತ್ಕೊಂಡು ನ್ಯಾಯ ತೀರ್ಪು ಮಾಡಿದಾಗ ಸಂಪೂರ್ಣ ಪಾಪ, ಪೂರ್ತಿ ಪಾಪ ಅಲ್ಲಿಗೆ ಕೊನೆ ಆಗಿಬಿಡ್ತದೆ. ಅಲ್ಲಿಂದ ಯೇಸು ಕ್ರಿಸ್ತನನ್ನು ನಂಬಿರುವಂಥವರಲ್ಲಿ ಯಾವ ಪಾಪನೂ ಸಹ ಇರೋದಿಲ್ಲ. ಇದು 6ನೇ ಹಬ್ಬ. 7ನೇ ಹಬ್ಬ ಏನು? ಗುಡಾರಗಳ ಹಬ್ಬ. 23ನೇ ಅಧ್ಯಾಯದಲ್ಲಿ 7ನೇ ತಿಂಗಳಿನ 15ನೇ ದಿನ ಮೊದಲುಗೊಂಡು, ಮೊದಲನೇ ದಿನದಲ್ಲಿ ಏನು ಹಬ್ಬ ಮಾಡ್ತಾರೆ? ತುತ್ತೂರಿಯನ್ನು ಊದುವಂಥ ಹಬ್ಬ. 7ನೇ ತಿಂಗಳ ಮೊದಲನೇ ದಿನ ತುತ್ತೂರಿ ಊದುವಂಥ ಹಬ್ಬ. 7ನೇ ತಿಂಗಳ 10ನೇ ದಿನ ಸಂಪೂರ್ಣ ಪಾಪದ ಪರಿಹಾರ ಆಗುವಂಥ ಹಬ್ಬ. 7ನೇ ತಿಂಗಳ 15ನೇ ದಿನ 7ನೇ ತಿಂಗಳ 15ನೇ ದಿನ ಗುಡಾರಗಳ ಹಬ್ಬ. ಈ ಗುಡಾರಗಳ ಹಬ್ಬ ಅಂತಂದರೆ ಎಲ್ಲ ಮನೆಗಳನ್ನು ಬಿಟ್ಬಿಡ್ಬೇಕು. ಅವರೇನೇ ಮನೆ ಕಟ್ಕೊಂಡಿದ್ರು, ಮೋಲ್ಡ್ ಮನೆ, ಅವರು ಏನು ಡೂಪ್ಲೆಕ್ಸ್ ಮನೆ, ಎಲ್ಲ ಮನೆಯನ್ನು ಬಿಟ್ಬಿಟ್ಟು ಏನು ಮಾಡಬೇಕು? ಆಚೆ ಕಡೆ ಬಂದು ಏನು ಮಾಡಬೇಕು? 7 ದಿನಗಳ ಕಾಲ ಟೆಂಟ್ ಹಾಕ್ಕೊಂಡು, ಏನು ಹಾಕ್ಕೊಂಡು? ಗುಡಾರಗಳನ್ನು ಹಾಕ್ಕೊಂಡು 7 ದಿನಗಳ ಕಾಲ ಗುಡಾರಗಳಲ್ಲಿ ಇರಬೇಕು. ಈ ಗುಡಾರ ಹಬ್ಬ ಎಲ್ಲ ಇದರಲ್ಲಿ ಮಾಡ್ತಾರಲ್ವ? ಯಾವುದರಲ್ಲಿ? ಆಂಧ್ರದಲ್ಲಿ ಅವ್ರು 7 ಹಬ್ಬಗಳನ್ನು ಮಾಡ್ತಾರೆ. ಅವ್ರು 7 ಹಬ್ಬ ಮಾಡೋದು 7ನೇ ಹಬ್ಬನೇ ಗುಡಾರಗಳ ಹಬ್ಬ. ಈ ಗುಡಾರ ಹಬ್ಬ ಅದರ ಅರ್ಥ ಏನಪ್ಪ ಅಂತಂದರೆ, ನಾವು ನಮ್ಮ ಎಲ್ಲ ಸ್ವಂತ ಮನೆಗಳನ್ನು, ಈ ಲೋಕವನ್ನು ಬಿಟ್ಟು ನಾವು ಸಂಪೂರ್ಣವಾಗಿ ಎಲ್ಲಿಗೆ ಹೋಗ್ತೀವಿ? ಪರಲೋಕಕ್ಕೆ ಹೋಗಿ ದೇವರ ಜೊತೆಯಲ್ಲಿ ಗುಡಾರಗಳ ಹಬ್ಬವನ್ನು ಏನು ಆಚರಣೆ ಮಾಡ್ತಾರೆ, ಆ ಗುಡಾರ ಪರಲೋಕದಲ್ಲಿ ನಮಗೆ ಕಟ್ಟಿರುವಂಥ ಮನೆಗಳಿಗೆ ಸೂಚನೆ ಆಗಿರೋದ್ರಿಂದ ಅಲ್ಲಿಗೆ ಈ ಲೋಕದ ಪ್ರಯಾಣ ಮುಕ್ತಾಯವಾಗುತ್ತೆ. ಅನೇಕರು ಹೇಳ್ತಾರೆ 1000 ವರ್ಷಗಳ ಯೇಸು ಕ್ರಿಸ್ತನ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಮಿಲೇನಿಯಮ್ ಅಂತೇಳಿ ಕರೀತಾರೆ ಅದನ್ನು. 1000 ವರ್ಷದ ಆಳ್ವಿಕೆ ಪ್ರಾರಂಭ ಆಗುತ್ತೆ ಗುಡಾರಗಳಲ್ಲಿ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಇದು 7 ಹಬ್ಬಗಳನ್ನು ಇಸ್ರಾಯೇಲರು ಆಚರಣೆ ಮಾಡುವಂಥ ಹಬ್ಬಗಳು. ಇವತ್ತು ಎಷ್ಟನೇ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ? ಪಂಚಶತಮ ದಿನ ಅಂತಂದರೆ ಎಷ್ಟನೇ ಹಬ್ಬ ಇದು? 4ನೇ ಹಬ್ಬ. ಅರ್ಥ ಆಗ್ತಾಯಿದೆ ನಿಮಗೆ? 7 ಹಬ್ಬ ಅರ್ಥ ಆಯ್ತಾ? 7 ಹಬ್ಬ ಅರ್ಥ ಆಯ್ತಾ? ಮೊದಲನೇದು ಪಸ್ಕಾ ಹಬ್ಬ, ಮೊದಲನೇ ತಿಂಗಳ 14ನೇ ದಿನ. ಮೊದಲನೇ ತಿಂಗಳ 15ನೇ ದಿನದಿಂದ 7 ದಿನಗಳವರೆಗೆ ಹುಳಿ ಇಲ್ಲದ ಹಬ್ಬ, ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನುವಂಥ ಹಬ್ಬ. ಮೊದಲನೇ ದಿನದ 16ನೇ ತಾರೀಕು ಪ್ರಥಮ ಫಲ, ನಾವು ಬೆಳೆದಿರುವಂಥ ಬೆಳೆಗಳಲ್ಲಿ ಪ್ರಥಮ ಫಲವನ್ನು ದೇವರಿಗೆ ಸಮರ್ಪಣೆ ಮಾಡುವಂಥ ಹಬ್ಬ. ಪ್ರಥಮ ಫಲ ಸಮರ್ಪಣೆ ಮಾಡಿ 7 ವಾರ ಆದಮೇಲೆ 49 ದಿನ ಆಗಿ 50ನೇ ದಿನ, ವಾರದ ಮೊದಲನೇ ದಿನ ಭಾನುವಾರ, ಪಂಚಶತಮ ದಿನದ ಹಬ್ಬ. ಪಂಚಶತಮ ಅಂದರೆ ನಾವು ಬೆಳೆದಿರುವಂಥ ಎಲ್ಲ ಬೆಳೆಯನ್ನು ನಾವು ದೇವರಿಗೆ ತಗೊಬಂದು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿ ದೇವರಿಗೆ ಸ್ತೋತ್ರವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡುವಂಥ ಹಬ್ಬ. ಮತ್ತು ದಾಸತ್ವದಿಂದ ಬಿಡುಗಡೆ ಹೊಂದುವಂಥ ಹಬ್ಬ. ನಾವೇನೇನು ಕಳ್ಕೊಂಡಿದ್ವಿ, ಆಸ್ತಿ ಅಂತಸ್ತು ಜಮೀನು ಎಲ್ಲವನ್ನು ತಿರುಗಿ ಪಡ್ಕೊಡುವಂಥ ಹಬ್ಬ ಪಂಚಶತಮ ದಿನ. ಮತ್ತು 7ನೇ ತಿಂಗಳ ಮೊದಲನೇ ದಿನದಲ್ಲಿ ತುತ್ತೂರಿಯನ್ನು ಓದುವಂಥ ಹಬ್ಬ. 7ನೇ ತಿಂಗಳ 10ನೇ ದಿನದಲ್ಲಿ
ದೋಷ ಪರಿಹಾರ ಅಂದರೆ ಪಾಪ ಸಂಪೂರ್ಣವಾಗಿ ಪರಿಹಾರವನ್ನು ಹೊಂದುವಂಥ ಹಬ್ಬ. 7ನೇ ತಿಂಗಳ 15ನೇ ದಿನದಲ್ಲಿ ಗುಡಾರಗಳ ಹಬ್ಬ. ಗುಡಾರಗಳ ಹಬ್ಬನ 1 ವಾರಗಳ ಕಾಲ ಅವರು ಮಾಡ್ತಾರೆ. ಈ 7 ಹಬ್ಬಗಳು ಸಹ ಈಗ ಹೊಸ ಒಡಂಬಡಿಕೆಯಲ್ಲಿ ನೆರವೇರ್ತಾ ಇದ್ದಾವೆ. ಎಷ್ಟು ಹಬ್ಬ ನೆರವೇರಿದೆ ಈಗ? ಪಂಚಶತಮ ದಿನದ ಹಬ್ಬದವರೆಗೂ ಈಗ ನೆರವೇರಿದೆ. ಇನ್ನೆಷ್ಟು ಹಬ್ಬವನ್ನು ನೆರವೇರಬೇಕು? ಇನ್ನೆಷ್ಟು ಹಬ್ಬ ನೆರವೇರಬೇಕು? ಇನ್ನು 3 ಹಬ್ಬ. 3 ಹಬ್ಬ ಯಾವ್ಯಾವುದು? ತುತ್ತೂರಿ ಊದುವಂಥ ಅಂದರೆ ಯೇಸು ಕ್ರಿಸ್ತನ 2ನೇ ಸಾರಿ ಈ ಲೋಕಕ್ಕೆ ಬರುವಂಥ ಹಬ್ಬ. 2ನೇದು ಎಲ್ಲರಿಗೂ ನ್ಯಾಯ ತೀರ್ಪನ್ನು ಮಾಡಿ ಸಂಪೂರ್ಣವಾಗಿ ಪಾಪವನ್ನು ತೊಳೆದು ಹಾಕುವಂಥ ದಿನದ ಹಬ್ಬ. 3ನೇದಾಗಿ ಗುಡಾರಗಳಂದರೆ ನಾವು ಪರಲೋಕಕ್ಕೆ ಹೋಗುವಂಥ ಹಬ್ಬ. ಅರ್ಥ ಆಯ್ತಲ್ಲ? 7 ಹಬ್ಬ. ಪಸ್ಕ ಹಬ್ಬ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತೋಗಿರುವಂಥದ್ದಕ್ಕೆ ಸೂಚನೆ. ಹುಳಿ ಇಲ್ಲದ 7 ದಿನಗಳ ರೊಟ್ಟಿ ತಿನ್ನುವಂಥ ಹಬ್ಬ. ಯೇಸು ಕ್ರಿಸ್ತನ ಒಂದು ಮರಣವನ್ನು, ಆತನ ಸಮಾಧಿಯನ್ನು ಸೂಚಿಸುವಂಥ ಹಬ್ಬ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವಂಥದ್ದು. 3ನೇದು ಪ್ರಥಮ ಫಲವಾದ ಹಬ್ಬ ಏನು ಸೂಚಿಸ್ತದೆ? ಪುನರುತ್ಥಾನವನ್ನು ಯೇಸು ಕ್ರಿಸ್ತನ ಹೊಂದಿರುವಂಥದ್ದು. 50ನೇ ದಿನ ಪಂಚಶತಮ ದಿನದ ಹಬ್ಬ ಏನು ಸೂಚಿಸ್ತದೆ? ಪರಿಶುದ್ಧಾತ್ಮನ ಅಭಿಷೇಕ ನಮ್ಮ ಮೇಲೆ ಸುರಿಸಿ ನಮ್ಮಲ್ಲಿರುವಂಥ ಪಾಪವನ್ನು ಜಯಿಸಲಿಕ್ಕಾಗಿ ಪವಿತ್ರಾತ್ಮನ ಸಹಾಯವನ್ನು ಕೊಡುವಂಥ ದಿನ. ತುತ್ತೂರಿ ಹಬ್ಬ ಬಂದು ಏನು ಸೂಚಿಸ್ತದೆ? ಯೇಸು ಕ್ರಿಸ್ತನ 2ನೇ ಬರುಣದ ಬಗ್ಗೆ. ಪಾಪ ಪರಿಹಾರದ ದಿನ ಏನು ಸೂಚಿಸ್ತದೆ? ಭೂಮಿ ಮೇಲೆ ಇರುವಂಥ ಎಲ್ಲ ಪಾಪದ ಸಂಪೂರ್ಣ ನಾಶದ ಬಗ್ಗೆ. ಪರ್ಣಶಾಲೆಗಳ ಹಬ್ಬ ಅಂತಂದರೆ ಗುಡಾರಗಳ ಹಬ್ಬ ಏನು ಸೂಚಿಸ್ತದೆ? ಯೇಸು ಕ್ರಿಸ್ತನ ಆಳ್ವಿಕೆ ಪ್ರಾರಂಭ ಆಗುವಂಥ, ನಾವು ಪರಲೋಕಕ್ಕೆ ಹೋಗುವಂಥ ಒಂದು ಹಬ್ಬವನ್ನು ಸೂಚಿಸುವಂಥದ್ದಾಗಿದೆ. ಅರ್ಥ ಆಯ್ತಾ? 7 ಹಬ್ಬಗಳು. ಯಾವತ್ತಾದರೂ ಕೇಳಿದ್ರೆ ಹೇಳ್ತೀರಾ 7 ಹಬ್ಬ? ಕೇಳಿದ್ರೆ ಹೇಳ್ತೀರಾ 7 ಹಬ್ಬ? ಪಾಸ್ಟ್ ಹೇಳ್ಕೊಂಡು ಹೋಗ್ತಾ ಇದ್ರೆ ಹೇಳ್ಕೊಂಡು ಹೋಗಲಿ ಅಂತ ಸುಮ್ಮನೆ ಇದ್ದೀರಾ? ಬರ್ಕೊಂಡ್ರ ಎಲ್ಲರೂ 7 ಹಬ್ಬ? ಬರ್ಕೊಂಡಿದ್ದೀರಾ? ಈಗ ಕೇಳಿದ್ರೆ ಹೇಳ್ತೀರಾ 7 ಹಬ್ಬ ಯಾವ್ಯಾವ್ದು ಅಂತೇಳಿ? ಇದನ್ನು ಏನು ಮಾಡಬೇಕಂದ್ರೆ ನಾವು ತಿಳ್ಕೋಬೇಕು. ಒಂದು ಹಳೆ ಒಡಂಬಡಿಕೆ ಬಂದು ನೆರಳಿದು, ಹೊಸ ಒಡಂಬಡಿಕೆ ಬಂದು ನಿಜ. ಹಳೆ ಒಡಂಬಡಿಕೆಯಲ್ಲಿ ಏನೇನು ಮಾಡಿದಾರೋ ಅದ್ರ ಎಲ್ಲವೂ ಸಹ ಹೊಸ ಒಡಂಬಡಿಕೆಯಲ್ಲಿ ನೆರವೇರುವಂಥ ಕಾಲ ಇದು. ಅದಕ್ಕೆ ಬೈಬಲನ್ನು ನಾವು ಯಾವಾಗಲೂ ಪರೀಕ್ಷಿಸಬೇಕು. ಬೈಬಲು ನಿಜನಾ, ಬೈಬಲ್ ಸುಳ್ಳ, ಬೈಬಲಲ್ಲಿ ಬರೆದಿರುವಂಥ ವಾಕ್ಯ ಸತ್ಯನಾ ಸುಳ್ಳ ಅಂಥೇಳಿ ನಾವು ಪರೀಕ್ಷಿಸಿ ತಿಳ್ಕೋಬೇಕು. ಅಂತಂದರೆ ಹಳೆ ಒಡಂಬಡಿಕೆಯಲ್ಲಿ ಹೇಳುವಂಥ ಎಲ್ಲ ವಾಕ್ಯಗಳನ್ನು ನೀವು ಹೊಸ ಒಡಂಬಡಿಕೆಯಲ್ಲಿ ಪರಿಶೋಧಿಸಬೇಕು. ಆವಾಗಲೇ ನಿನಗೆ ಗೊತ್ತಾಗೋದು ಅದು ನಿಜನಾ ಸುಳ್ಳ, ಯೇಸು ಕ್ರಿಸ್ತನು ಸತ್ಯನಾ, ಯೇಸು ಕ್ರಿಸ್ತನು ಸುಳ್ಳ ಅಂತ ನಿನಗೆ ಗೊತ್ತಾಗೋದು. ಇಲ್ಲ ಅಂತಂದರೆ ಯೇಸು ಕ್ರಿಸ್ತನನ್ನು ಸಹ ಎಲ್ಲ ದೇವರುಗಳಲ್ಲಿ ಒಂದು ದೇವರು ಅಂತೇಳಿ ನೀನು ನಂಬಿದ್ರೆ ನಿನಗೆ ರಕ್ಷಣೆ ಸಿಕ್ಕೋದಿಲ್ಲ. ಯೇಸು ಕ್ರಿಸ್ತನೇ ನಿಜವಾದ ದೇವರು, ನಾವು ಆರಾಧಿಸುವಂಥ ದೇವರು, ರಾಜಾದಿರಾಜನು, ದೇವಾದಿ ದೇವನಂತ ನೀನು ತಿಳ್ಕೋಬೇಕು ಅಂತಂದರೆ ಹಳೆ ಒಡಂಬಡಿಕೆಯಲ್ಲಿ ಇರುವಂಥದ್ದನ್ನು ಎಲ್ಲವನ್ನು ನೀನು ಪರಿಶೋಧಿಸಿ ತಿಳ್ಕೋಬೇಕು. ಹಲ್ಲೆಲೂಯ. ಇವತ್ತು ಪಂಚಶತಮ ಹಬ್ಬವನ್ನು ಆಚರಣೆ ಮಾಡುವಾಗ ನಮ್ಮ ಶರೀರಗಳನ್ನು ನಾವು ದೇವರಿಗೆ ಸಮರ್ಪಣೆ ಮಾಡೋಣವಾ? ನಮ್ಮ ಶರೀರವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡೋಣವಾ? ಸಜೀವ ಯಜ್ಞವಾಗಿ ನಾವು ಸಮರ್ಪಣೆ ಮಾಡೋಣವಾ? ಸಜೀವ ಯಜ್ಞ ಅಂದರೆ ರೋಮಪುರಕ್ಕೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಿಂದ ಓದಿ. 3, 4, 5. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಏನಂತೆ? ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಆಮೇನ್. ಏನು ಮಾಡಬೇಕು? 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ ಏನು ಹೇಳುತ್ತೆ? ಯಾವನಾದರೂ ಕ್ರಿಸ್ತನಲ್ಲಿದ್ದರೆ
ಅವನು ನೂತನ ಸೃಷ್ಟಿಯಾಗುವನು. ಆಮೇಲೆ ಹಳೆಯದೆಲ್ಲ ಹೊರಟೋಗಿ ಅವನು ನೂತನವಾಗುವನು. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಈ ಪಂಚಶತಮ ದಿನದ ಹಬ್ಬದ ಸೂಚನೆ ಏನಪ್ಪ ಅಂತಂದರೆ ನಾವು ಹೊಸದಾಗಿ ಹುಟ್ಟಿದ್ದೀವಿ. ಯೋಹಾನ 3ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಏನು ಹೇಳುತ್ತೆ? ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದೆ ಹೋದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಈ ಪಂಚಶತಮ ದಿನದಲ್ಲಿ ಪವಿತ್ರಾತ್ಮನ ಅಭಿಷೇಕವನ್ನು ನಾವು ಹೊಂದದೆ ಹೋದ್ರೆ, ಪವಿತ್ರಾತ್ಮನ ಅಭಿಷೇಕದಿಂದ ನಾವು ಅಭಿಷೇಕಿಸಲ್ಪಡದೆ ಹೋದ್ರೆ ನಾವು ನೂತನವಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹೊಸ ಒಂದು ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೂತನ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಪಾಪವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಮರಣವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನೀನು ಮರಣವನ್ನು ಗೆಲ್ಲಬೇಕು, ಪಾಪವನ್ನು ಗೆಲ್ಲಬೇಕು, ನೂತನ ಸೃಷ್ಟಿ ಆಗಬೇಕು. ನೀನು ಹೊಸದಾಗಿ ಬದುಕಬೇಕು, ಹೊಸಬಳಾಗಬೇಕು, ಹೊಸಬನಾಗಬೇಕು ಅಂತಂದ್ರೆ ಪವಿತ್ರಾತ್ಮನ ಅಭಿಷೇಕವನ್ನ ಆದಿ ಸಭೆಯಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡೋದ್ರ ಮೂಲಕವಾಗಿ ಯಾವ ರೀತಿಯಲ್ಲಿ ಹೊಂದ್ಕೊಂಡ್ರು ಅದೇ ರೀತಿಯಲ್ಲಿ ಇವತ್ತು ನೀನು ನಾನು ಪವಿತ್ರಾತ್ಮದಿಂದ ಅಭಿಷೇಕಿಸಲ್ಪಡಬೇಕು. ಪವಿತ್ರಾತ್ಮನ ಅಭಿಷೇಕ ಇಲ್ಲದೆ ನಿನ್ನ ಜೀವನದಲ್ಲಿ ಬದಲಾವಣೆ ಸಾಧ್ಯನೇ ಇಲ್ಲ. ಪವಿತ್ರಾತ್ಮನ ಅಭಿಷೇಕ ಯಾವ ರೀತಿಯಲ್ಲಿ ಇಳಿದು ಬಂತು? ಬೆಂಕಿಯ ಉಂಡೆಯಾಗಿ 120 ಜನರು ದೇವರ ಸನ್ನಿಧಾನದಲ್ಲಿ 10 ದಿನಗಳ ಕಾಲ ಹಗಲು ಇರುಳು ಅವರು ಪ್ರಾರ್ಥನೆಯಲ್ಲಿ ಕುತ್ಕೊಂಡಂತ ಕಾರಣ ಬೆಂಕಿಯ ಉಂಡೆಯಾಗಿ ಪರಿಶುದ್ಧಾತ್ಮನು 120 ಜನರ ಮೇಲೆ ಇಳಿದು ಬರ್ತದೆ. ಪರಿಶುದ್ಧಾತ್ಮನ ಇಳಿದು ಬಂದ ತಕ್ಷಣ ಎಲ್ಲರೂ ಅನ್ಯ ಭಾಷೆಯನ್ನು ಮಾತಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಅನ್ಯ ಭಾಷೆಯನ್ನ ಮಾತಾಡ್ತಾ ಅವ್ರೇನು ಮಾತಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನ ಮರಣವನ್ನ, ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ಅವರವರ ಭಾಷೆಯಲ್ಲಿ ಅವರು ಸುವಾರ್ತೆಯನ್ನು ಸಾರಲಿಕ್ಕೆ ಪ್ರಾರಂಭವನ್ನ ಮಾಡಿದ್ದಾರೆ. ಪೇತ್ರನು ಎದ್ದು ನಿಂತ್ಕೊಂಡು ಯೇಸು ಕ್ರಿಸ್ತನ ವಿಷಯವನ್ನು ಧೈರ್ಯವಾಗಿ ಪ್ರಕಟ ಮಾಡ್ತಾನೆ. ಯಾವಾಗ? ಪರಿಶುದ್ಧಾತ್ಮನ ಅಭಿಷೇಕ ಆತನ ಮೇಲೆ ಬಂದಾಗ. ಹಲ್ಲೆಲೂಯ. ನೀವು ಸುವಾರ್ತೆ ಸಾರಬೇಕು ಅಂತಂದರೆ, ನೀವು ಹೊಸಬರಾಗಬೇಕು ಅಂತಂದರೆ, ನಿಮ್ಮಲ್ಲಿರುವಂಥ ಪಾಪ ಸ್ವಭಾವ ಬಿಟ್ಟು ಹೋಗಬೇಕು ಅಂತಂದರೆ ಪವಿತ್ರಾತ್ಮನ ಪ್ರೇರೇಪಣೆ ಉಳ್ಳವರಾಗಿ ಪವಿತ್ರಾತ್ಮನ ಅಭಿಷೇಕವನ್ನು ನಾವು ಹೊಂದ್ಕೋಬೇಕು. ಯಾವಾಗಲೂ ಹೇಳ್ತಾ ಇರ್ತಾರೆ, ನನ್ನ ಕೈಯಲ್ಲಿ ಪಾಪ ಗೆಲ್ಲೋದಕ್ಕಾಗ್ತಾ ಇಲ್ಲ, ನನ್ನ ಕೈಲಿ ಎಲ್ಲಡಿಕೆ ಹಾಕೋಕೆ ಬಿಡೋಕ್ಕಾಗ್ತಾ ಇಲ್ಲ, ನನ್ನ ಕೈಲಿ ಕುಡಿಯೋದು ಬಿಡೋಕ್ಕಾಗ್ತಾ ಇಲ್ಲ, ನನ್ನ ಕೈಲಿ ಅದು ಬಿಡೋದಕ್ಕಾಗ್ತಾ ಇಲ್ಲ, ಇದು ಬಿಡೋದಕ್ಕಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಪವಿತ್ರಾತ್ಮನ ಅಭಿಷೇಕ ಇಲ್ಲದೇ ಇರೋದ್ರಿಂದ. ಪವಿತ್ರಾತ್ಮನ ಅಭಿಷೇಕವನ್ನು ನೀನು ಪಡ್ಕೊಂಡಾಗ ಮಾತ್ರ ನೀನು ಎಲ್ಲ ಪಾಪಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇನ್. ನಮ್ಮ ಹುಟ್ಟು ಸ್ವಭಾವ ಯಾವಾಗ ಬದಲಾಗೋದು? ನಮ್ಮಲ್ಲಿ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತೇಳಿ ಒಂದು ಗಾದೆ ಇದೆ. ಹುಟ್ಟು ಗುಣ ಸುಟ್ಟರು ಹೋಗಲ್ಲ, ಹೋಗೋದಿಲ್ಲ. ಹುಟ್ಟು ಗುಣ ಸುಟ್ಟರು ಹೋಗಲ್ವಾ? ಹೋಗುತ್ತಾ ಹೋಗಲ್ವಾ? ಏನು ಸಮರ್ಥ? ಹೋಗುತ್ತಾ ಹೋಗಲ್ವಾ? ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ನಮ್ಮ ಹಿರಿಯರು ಪೂರ್ವಜರು ಹೇಳಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ ದೇವರು ನಮ್ಮ ಸ್ವಭಾವವನ್ನು ಬದಲಾಯಿಸಬಲ್ಲರು ಅಂತೇಳಿ. ಆದರೆ ನಾವು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅನ್ನೋದಕ್ಕೆ ತದ್ವಿರುದ್ಧವಾಗಿ ನಾವು ಯೇಸು ಕ್ರಿಸ್ತನನ್ನು ನಂಬಿ ನಾವು ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು ಪವಿತ್ರಾತ್ಮ ಭರಿತರಾದರೆ ನಮ್ಮ ಹುಟ್ಟು ಗುಣಗಳನ್ನು ಸಹ ದೇವರು ಸಂಪೂರ್ಣ ಮಾರ್ಪಡಿಸುವಂಥ ದೇವರಾಗಿದ್ದಾರೆ. ಅವನ ಸ್ವಭಾವನೇ ಅಷ್ಟು, ಅವನ ಜೀವನನೇ ಅಷ್ಟು. ಅವನ ಜೀವನದಲ್ಲಿ ಚೇಂಜ್ ಆಗಲ್ಲ ಅಂತ ಅನ್ಕೋಬೋದು. ಆದರೆ ಪವಿತ್ರಾತ್ಮನಿಗೆ ನಿನ್ನ ಹೃದಯದಲ್ಲಿ ಸ್ಥಳವನ್ನು ಕೊಡೋದಾದರೆ ದೇವರು ನಿನ್ನ ಜೀವನವನ್ನು ಬದಲಾಯಿಸ್ತಾರೆ. ಈ ಪಂಚಶತಮ ದಿನದ ಹಬ್ಬದಲ್ಲಿ ನಾವು ದಾಹ ಉಳ್ಳವರಾಗಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನನ್ನು ಪವಿತ್ರಾತ್ಮನಿಂದ ಅಭಿಷೇಕಿಸು, ನನಗೆ ಪರಿಶುದ್ಧಾತ್ಮನ ಬೇಕಪ್ಪ. ಜಕರೇನು ಬರೋಂಥ ಪುಸ್ತಕದಲ್ಲಿ ಹೇಳ್ತದೆ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮನಿಂದ. ಯೋವೇಲನ ಬರೋಂಥ ಪುಸ್ತಕದಲ್ಲಿ ಹೇಳ್ತದೆ, ದೇವರು ಕೊನೆಯ ದಿನಗಳಲ್ಲಿ ಎಲ್ಲ ಯೌವನಸ್ಥರ ಮೇಲೆ, ಎಲ್ಲ ಪುರುಷರ ಮೇಲೆ, ಎಲ್ಲ ಚಿಕ್ಕ ಮಕ್ಕಳ ಮೇಲೆ ತನ್ನ ಆತ್ಮವನ್ನು ಸುರಿಸುವೆನು.
ನೀನು ಚಿಕ್ಕ ಮಗು ಆಗಿರ್ಬೋದು, ಇವತ್ತು ನೀನು ಯೌವನಸ್ಥಳಾಗಿರ್ಬೋದು, ನಿನಗೆ ವಯಸ್ಸಾಗಿರ್ಬೋದು. ಇವತ್ತು ನೀನು ದೇವರ ಹತ್ರ ದಾಹದಿಂದ ಪ್ರಾರ್ಥಿಸಿದ್ರೆ, ದೇವರೇ ನನಗೆ ಪವಿತ್ರಾತ್ಮನ ಬಲ ಬೇಕಪ್ಪ ಪಾಪ ಗೆಲ್ಲಲಿಕ್ಕೆ, ದೇವರೇ ನಾನು ಬಿಡುಗಡೆಯನ್ನು ಹೊಂದಿಕೊಳ್ಳಲಿಕ್ಕೆ, ಹೊಸ ಸೃಷ್ಟಿ ಆಗಲಿಕ್ಕೆ ಪವಿತ್ರಾತ್ಮನ ಬಲ ಬೇಕಪ್ಪ ಅಂತಂದರೆ, ನೀನು ಯಾರೇ ಆಗಿದ್ರೂ ಪರವಾಗಿಲ್ಲ, ದೇವರು ನಿನ್ನನ್ನು ಅಭಿಷೇಕಿಸ್ತಾರೆ. ದೇವರು ನಿಮ್ಮನ್ನು ಅಭಿಷೇಕಿಸ್ತಾರೆ. ನಾವು ಒಪ್ಕೋಬೇಕು, ನನ್ನ ಬಲಹೀನನಪ್ಪ, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲಪ್ಪ ಪಾಪ ಗೆಲ್ಲಲಿಕ್ಕೆ, ನನ್ನ ಕೈಯಲ್ಲಿ ಹೊಸಬಳಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲಪ್ಪ, ನನಗೆ ಪವಿತ್ರಾತ್ಮನ ಶಕ್ತಿ ಕೊಡಪ್ಪ ಅಂತ ಇವತ್ತು ನೀನು ಪ್ರಾರ್ಥನೆ ಮಾಡ್ತೀಯಾ? ಪ್ರಾರ್ಥನೆ ಮಾಡ್ತೀಯಾ? ನೀನು ಪ್ರಾರ್ಥಿಸಿದ್ರೆ ಇವತ್ತು ನಿನ್ನ ಜೀವನದಲ್ಲಿ ಅದ್ಭುತವನ್ನು ಕಾಣ್ತೀಯ. ಯಾವ ರೀತಿ ಪ್ರಾರ್ಥಿಸ್ಬೇಕಂದ್ರೆ, ಭಾರವಾಗಿ ದಾಹ ಉಳ್ಳವರಾಗಿ, ನನಗೆ ಪರಿಶುದ್ಧಾತ್ಮನ ಬೇಕೇ ಬೇಕು ಅಂತ ಯಾಕೋಬನು ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿದ ಹಾಗೆ ಇವತ್ತು ನಾವು ಪ್ರಾರ್ಥಿಸೋದಾದರೆ ದೇವರು ನಮ್ಮನ್ನು ಅಭಿಷೇಕಿಸುವಂಥವರಾಗಿದ್ದಾರೆ. ಆಮೇನ್. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಈ ಪಂಚಶತಮ ದಿನದಲ್ಲಿ ಹೇಳೋಣವಾ, ನಾನು ಪಾಪ ಗೆಲ್ಲಬೇಕಪ್ಪ, ಸೈತಾನನ ಗೆಲ್ಲಬೇಕಪ್ಪ, ಹೊಸಬನಾಗಬೇಕಪ್ಪ, ಕಾಯಿಲೆಗಳನ್ನು ಗೆಲ್ಲಬೇಕಪ್ಪ, ಸುವಾರ್ತೆಯನ್ನು ಸಾರಬೇಕಪ್ಪ, ನನ್ನನ್ನು ಪವಿತ್ರಾತ್ಮದ ಅಭಿಷೇಕ ಮಾಡಪ್ಪ ಅಂತ ಹೇಳೋಣವಾ. ಕಣ್ಣುಗಳನ್ನು ಮುಚ್ಕೊಳ್ಳೋಣ. ಹಾಲೆಲ್ಲೂಯ್ಯ. ದೇವರು ಗಾಳಿಯ ರೂಪದಲ್ಲಿ ಆತನು ನಮ್ಮ ಮಧ್ಯದಲ್ಲಿ ಆತನು ಸಂಚರಿಸ್ತಾ ಇದ್ದಾನೆ. ಗಾಳಿಯ ರೂಪದಲ್ಲಿ ಆತನು ನಮ್ಮ ಮಧ್ಯದಲ್ಲಿ ಸಂಚರಿಸ್ತಾ ಇದ್ದಾನೆ. ಹಾಲೆಲ್ಲೂಯ್ಯ. ನೀನು ತಲೆ ಮೇಲೆ ಕೈ ಇಟ್ಕೊಂಡು ಕೇಳ್ತೀಯಾ, ನನ್ನನ್ನು ಅಭಿಷೇಕ ಮಾಡಪ್ಪ? ನೀನು ತಲೆ ಮೇಲೆ ಕೈ ಇಟ್ಕೊಂಡು ಕೇಳ್ತೀಯಾ, ನನ್ನನ್ನು ಅಭಿಷೇಕ ಮಾಡಪ್ಪ? ನೀನು ತಲೆ ಮೇಲೆ ಕೈ ಇಟ್ಕೊಂಡು ಕೇಳ್ತೀಯಾ, ನನ್ನನ್ನು ಅಭಿಷೇಕ ಮಾಡಪ್ಪ? ಕನ್ನಡ ಅರ್ಥ ಆಗ್ತಾ ಇದೆಯಾ? ನಿಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ನೀನು ಕೇಳು, ನನ್ನನ್ನು ಅಭಿಷೇಕ ಮಾಡಪ್ಪ. ತೆಲುಗಲ್ಲಿ ಹೇಳ್ಬೇಕಾ? ನಿಮ್ಮ ತಲೆ ಮೇಲೆ ಕೈ ಇಟ್ಕೊಳ್ಳಿ ಅಂತೇಳಿ మన తలపైన చేపెట్టుకో మనం దేవుని దగ్గర అడగదామా? ಕೇಳಿ, ಪಂಚಶತಮ ದಿನದಲ್ಲಿ ಸುರಿಸಿದಂಥ ಬೆಂಕಿ, ಪಂಚಶತಮ ದಿನದಲ್ಲಿ ಸುರಿಸಿದಂಥ ಪವಿತ್ರಾತ್ಮನ ಅಭಿಷೇಕ ನನ್ನ ಮೇಲೆ ಬರಬೇಕು. ಪಂಚಶತಮದಲ್ಲಿ ಸುರಿದಂಥ ಅಭಿಷೇಕ ನನ್ನ ಮೇಲೆ ಇಳಿಬೇಕು. ಹೇಳಿ ದೇವರನ್ನ. ಹಾಲೆಲ್ಲೂಯ್ಯ, 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 ಹಾಲೆಲ್ಲೂಯ್ಯ. యేసయ్య, ನನ್ನನ್ನೇ ನಾನು ಸಂಪೂರ್ಣವಾಗಿ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಪ್ಪ. ನನ್ನನ್ನೇ, ನನ್ನ ಶರೀರವನ್ನೇ, ನನ್ನ ದೇಹವನ್ನೇ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡ್ತಾ ಇದ್ದೇನಪ್ಪ. ನನಗೆ ಒಂದೇ ಒಂದು ಸಾರಿ ಅಭಿಷೇಕ ಕೊಡಪ್ಪ. ಇವಾಗಲೇ ಬೆಂಕಿಯಾಗಿ, ಗಾಳಿಯಾಗಿ ನನ್ನ ಶರೀರದೊಳಗಡೆ ಪ್ರವೇಶ ಮಾಡು ಕರ್ತನೆ. ನನ್ನ ಹೃದಯದೊಳಗಡೆ ಪ್ರವೇಶ ಮಾಡಪ್ಪ. ನನ್ನನ್ನು ಹೊಸವನನ್ನಾಗಿ ಮಾಡಪ್ಪ. ನನ್ನ ಪಾಪವನ್ನು ಗೆಲ್ಲುವಂತೆ ಸಹಾಯ ಮಾಡಪ್ಪ. ನನ್ನ ಪಾಪವನ್ನು ಗೆಲ್ಲುವಂತೆ ನನಗೆ ಸಹಾಯ ಮಾಡಪ್ಪ ಕರ್ತನೇ. ಯೋವೇಲನಿಗೆ ಬರೆದ ಪತ್ರಿಕೆಯಲ್ಲಿ ವಾಗ್ದಾನ ಮಾಡಿರುವಂತನೇ ಅಭಿಷೇಕ ಮಾಡು ಅಪ್ಪ. ಗಾಡ್ಸ್ ಗ್ರೇಸ್ ಸಭೆಯನ್ನು ಅಭಿಷೇಕ ಮಾಡು. ಗಾಡ್ಸ್ ಗ್ರೇಸ್ ಸಭೆಗೆ ಬಂದಿರುವಂತ ಒಬ್ಬೊಬ್ಬರು ಬರಿಗೆ ವಾಪಸ್ ಹೋಗ್ಬಾರ್ದಪ್ಪ. ಅಭಿಷೇಕದೊಡನೆ ಹೋಗ್ಬೇಕು ಕರ್ತನೆ. ಅಭಿಷೇಕದೊಡನೆ ಹೋಗ್ಬೇಕಪ್ಪ. ಬಿಡುಗಡೆಯನ್ನು ಹೋಗ್ಬೇಕಪ್ಪ. ನಾವು ಹೊಸಬರಾಗಿ ಜೀವಿಸ್ಬೇಕಪ್ಪ. ಪಾಪದ ಸ್ವಭಾವವನ್ನು ಗೆಲ್ಲಬೇಕಪ್ಪ. ಆಶೀರ್ವಾದನ ಮಾಡು ಕರ್ತನೆ. ಆಶೀರ್ವಾದನ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅನ್ಯ ಭಾಷೆ ವರಗಳನ್ನ ಕೊಡಪ್ಪ. ಪವಿತ್ರಾತ್ಮನ ವರಗಳನ್ನ ಕೊಡಪ್ಪ. ಪವಿತ್ರಾತ್ಮನ ವರಗಳಿಂದ ನಮ್ಮನ್ನು ತುಂಬಿಸಪ್ಪ. ಆಶೀರ್ವಾದನ ಮಾಡು ಕರ್ತನೆ. ಸಹಾಯವನ್ನ ಮಾಡಪ್ಪ.
ಯಾರ್ಯಾರು ಅವ್ರ ತಲೆ ಮೇಲೆ ಕೈ ಇಟ್ಕೊಂಡಿದ್ದಾರೋ ಅವರ ತಲೆಗಳ ಮೇಲೆ ಪವಿತ್ರಾತ್ಮನ ಅಭಿಷೇಕವನ್ನು ಸುರಿಸು ಕರ್ತನೆ, ಸುರಿಸು ಕರ್ತನೆ. ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಪಂಚಶತಮ ದಿನದಲ್ಲಿ ನಮ್ಮನ್ನು ಅಭಿಷೇಕ ಮಾಡಿದಕ್ಕಾಗಿ ಸ್ತೋತ್ರ ಮಾಡ್ತಾ ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಬಾಯಿರುವಂಥವ್ರು ಮಾತ್ರ ಗಟ್ಟಿಯಾಗಿ ಆಮೇನ್. ಹಲ್ಲೆಲೂಯಾ.